ನೋ ಉತ್ಪ್ರೇಕ್ಷೆ ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದಷ್ಟು ಇನ್ಸ್ಟ್ರಕ್ಷನ್ ಕಂಟೆಸ್ಟೆಂಟ್ ಗಳಿಗೆ ಕೊಟ್ಟಿರ್ತಾರೆ ಅನ್ನೋದು ಒಂದು ಟಾಕ್ ಇದೆ. ಈ ತರ ಸ್ಕ್ರಿಪ್ಟ್ ಕೊಟ್ಟು ಯಾರಿಗೂ ಕಳ್ಸಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅದನ್ನ ತೋರ್ಸಕ್ ಸಾಧ್ಯ ಅಷ್ಟೇ. ಬಿಗ್ ಬಾಸ್ ಮನೆ ಬಗ್ಗೆ ಏನಾದ್ರು ಸೀಕ್ರೆಟ್ಸ್ ಇದ್ರೆ ಹೇಳಿ ನಮ್ಗೆ. ನಾವ್ 15 ಜನ ಅಂದ್ರೆ 15 ಜನ ಎಷ್ಟು ಜನ ಇರ್ತೀವಿ ಅಷ್ಟು ಜನ ಮುಖದ್ ಬಿಟ್ಟು ಬೇರೆ ಯಾರ ಮುಖನೂ ಕಾಣಲ್ಲ ನಮ್ಗೆ. ಯಾಕೆ ನೀವಿರೋದೇ ಅಷ್ಟು ಸಾಫ್ಟ್ ನೇಚರ್ಡ್, ಕಮಾಂಡಿಂಗ್ ಕಾಣಿಸ್ಲೇ ಇಲ್ಲ ಇಡೀ ಜರ್ನಿಯಲ್ಲಿ, ಯಾಕೆ ಹಾಗೆ ಅಂತ? ಮತ್ತೆ ದೇವರು ಅಂತ ಅನ್ಕೊಂಡಿರ್ತೀವಿ. ಯಾರ ದೇವ್ರ ಮುಂದೆ ಬಿಟ್ಟು ದೇವ್ರ ನೀನೇ ಹಿಂಗ್ ಮಾಡಿದ ಕಿರ್ಚಾಡ್ತೀವ, ನಾವು ಕಮಾಂಡಿಗೆ ಆಗಿರ್ತೀವ. ಪೇಜಸ್ಗೆ ದುಡ್ಡು ಕೊಟ್ಟು ಹೋಗಿ ಪ್ರಮೋಷನ್ಗಳನ್ನ ಮಾಡಿಸ್ಕೋತಾರೆ. ನನ್ಗೆ 10 ಜನ ನನ್ನ ಇಷ್ಟಪಡ್ಲಿ, 10 ಜನ ಇಷ್ಟಪಡೋರು ನಾನಾಗಿರೋದಕ್ಕೆ ಇಷ್ಟಪಡ್ಲಿ ಅಷ್ಟೇ. ನನ್ನ ಪಾಲಿಸಿ ಇರೋದಷ್ಟೇ. ರಾಶಿಕಾ ಅವರೆಲ್ಲೋ ನಿಮ್ಮ ಹತ್ರ ಕ್ಲೋಸ್ ಆಗಕ್ ಬರ್ತಾ ಇದಾರೆ ಅಂತ ಹೇಳಿ ಅನ್ಸಿದ್ದಿದ್ಯಾ? ಇಲ್ಲ ಯಾವತ್ತೂ ಇಲ್ಲ. ಯಾಕಂದ್ರೆ ರಾಶಿಕಾ ನಾನು ಮುಂಚೆಯಿಂದ ಫ್ರೆಂಡ್ಸ್. ಕಿರ್ಚಾಡಿದ್ರೇನೆ ಫೇಮ್ ಸಿಗೋದು. ಅಷ್ಟು ನಮಗೆ ಜಡ್ಜ್ ಮಾಡಬಾರ್ದು, ಎಲ್ಲ ನಾವು ಕರೆಕ್ಟ್ ಆಗಿ ಇರ್ಬೇಕು ಅನ್ನಂಗಿದ್ರೆ ನಾವು ಅಲ್ಲಿ ಹೋಗ್ಲೇಬಾರ್ದು. ನಮ್ಗೆ ಗೊತ್ತು ತಾನೆ ಅಷ್ಟು ಜನ ನೋಡ್ತಾರೆ ಅಂದಾಗ. ಬಿಗ್ ಮನೆಯಲ್ಲಿ ಡ್ರಾಮಾನೇ ಮಾಡಿದ್ರೆ ಅಥವಾ ಜೋರಾಗಿ ಮಾತಾಡಿದ್ರೆ, ಗಲಾಟೆ ಮಾಡಿದ್ರೆ, ಕಿರ್ಚಾಡಿದ್ರೇನೆ ಕಾಣಿಸ್ಕೊಳ್ಳೋದು ಅನ್ನುವಂಥ ನೋಷನ್ ಒಂದಷ್ಟು ಜನರ ತಲೆಯಲ್ಲಿ ಇರುತ್ತೆ. ಆದ್ರೆ ಡೇ 1 ಇಂದ ಕೂಡ ಲಾಸ್ಟ್ ವರೆಗೂ ಎಲ್ಲೂ ಕೋಪ, ಉದ್ವೇಗ ತುಂಬಾ ಸಟಲ್ ಆಗಿ ಆಡ್ಕೊಂಡು ಬಂದು ತಮ್ಮದೇ ಆದಂತಹ ಹೆಸರನ್ನ ಮಾಡಿರೋರು ಅಭಿಷೇಕ್ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಶೋ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರು ಮಾತಾಡ್ಸೋಣ. ಹೆಲೋ ಅಭಿಷೇಕ್, ಹೇಗಿದ್ದೀರಾ? ಹಲೋ ಮ್ಯಾಮ್, ಸೂಪರ್. ನೀವ್ ಹೇಗಿದ್ದೀರಾ? ನಾನ್ ಕೂಡ ಸೂಪರ್ ಆಗಿದ್ದೀನಿ. ಸೊ ಬಿಗ್ ಬಾಸ್ ಮನೆ ಜರ್ನಿ ಹೇಗಿತ್ತು? ಏನ್ ಅನ್ಸ್ತದೆ ಹೊರಗೆ ಬಂದ್ಮೇಲೆ? ತುಂಬಾ ಬ್ಯೂಟಿಫುಲ್ ಆಗಿತ್ತು. ಯಾಕಂದ್ರೆ ಈ ಜರ್ನಿ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಐ ಥಿಂಕ್ ಐ ವಾಸ್ ಒನ್ ಆಫ್ ದ ಲಕ್ಕಿಯೆಸ್ಟ್ ಪೀಪಲ್. ಅಲ್ಲಿ ಹೋಗಿ ಇನ್ಫ್ಯಾಕ್ಟ್ 10 ವೀಕ್ಸ್ ಇದ್ದಿದ್ದು ಇಟ್ ವಾಸ್ ನಾಟ್ ಅನ್ ಈಸಿ ಟಾಸ್ಕ್. ಪ್ರತಿಯೊಂದು ವಾರನೂ ಇಟ್ ಯೂಸ್ ಟು ಬಿ ಏನೋ ಒಂದು ಡಿಫ್ರೆಂಟ್ ಸಿಚುವೇಶನ್ ಇರ್ತಾ ಇತ್ತು, ಡಿಫ್ರೆಂಟ್ ಸಿನಾರಿಯೋ ಇರ್ತಾ ಇತ್ತು. ಅದೇ ಒನ್ಸ್ ಇನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ತುಂಬಾ ಎಂಜಾಯ್ ಮಾಡ್ಕೊಂಡ್ಬಂದೆ. ಒಬ್ಬ ಕಂಟೆಸ್ಟೆಂಟ್ ನ ಈ ರೀತಿ ತೋರಿಸ್ಬೇಕು ಅಥವಾ ಈ ರೀತಿ ಪೋರ್ಟ್ರೇ ಮಾಡಬೇಕು, ಒಂದು ಸ್ಟೋರಿ ಲೈನ್ ಕ್ಯಾರಿ ಮಾಡಬೇಕು ಅಂತ ಹೇಳಿ ಒಂದಷ್ಟು ಇನ್ಸ್ಟ್ರಕ್ಷನ್ ಕಂಟೆಸ್ಟೆಂಟ್ ಗಳಿಗೆ ಕೊಟ್ಟಿರ್ತಾರೆ ಅನ್ನೋದು ಒಂದು ಟಾಕ್ ಇದೆ. ಸೊ ಅದು ನಿಮ್ಗೆ ಅನ್ಸುತ್ತಾ? ಏನ್ ಅನ್ಸುತ್ತೆ? ಇಲ್ಲ, ಈ ತರ ಸ್ಕ್ರಿಪ್ಟ್ ಕೊಟ್ಟು ಯಾರಿಗೂ ಕಳ್ಸಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅದನ್ನ ತೋರ್ಸಕ್ ಸಾಧ್ಯ ಅಷ್ಟೇ. ಅಲ್ಲಿ ಅವ್ರು ನೀವ್ ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಹೇಳಿರಲ್ಲ. ನಾವ್ ಯಾವ ತರ ಇರ್ತೀವಿ, ನಾವ್ ಯಾವ ತರ ಮಾತಾಡ್ತೀವಿ, ಯಾವ ಸಿಚುವೇಶನ್ ಮಾತಾಡ್ತೀವಿ ಅದನ್ನ ತೋರಿಸ್ತಾರೆ ಅಷ್ಟೇ. ಇನ್ಫ್ಯಾಕ್ಟ್ ಅಲ್ಲಿ ನೋಡಿದ್ರೆ ಯಾವ್ದೋ ಒಂದ್ ದಿನ ಒಂದ್ ಸ್ಟೋರಿಯಾಗಿ ನಡ್ಕೊಂಡು ಹೋಗ್ತಾರಲ್ಲ ಬಿಗ್ ಬಾಸ್, ಎಲ್ಲೋ ಒಂದ್ ಕಡೆ ಇದನ್ನ ತೋರಿಸ್ತಾ ಇರ್ತಾರೆ. ಅದಂತ ಚಾಲ್ ರ್ಯಾಂಡಮ್ ಬಿಟ್ಸ್. ಅಲ್ಲಿ ಸ್ಟೋರಿ ಅಂತ ಬರದೆ ನಮ್ಗಳು ಕೂಡ ಟಾಸ್ಕ್ ಆಗ್ಲಿ, ನಾವ್ ಅದನ್ನ ಹೇಗ್ ಡಿಸೈಡ್ ಮಾಡ್ತೀವಿ, ಹೇಗ್ ಆಡ್ತೀವಿ, ಅದೊಂದು ಸ್ಟೋರಿ ತರ ಇರುತ್ತೆ. ಅದ್ ಬಿಟ್ರೆ ನಾವು ಅವ್ರು ಯಾವತ್ತೂ ಏನೋ ಹೇಳಿ ಮಾಡ್ಸಿತರ ಏನಿಲ್ಲ. ನಾವ್ ಏನ್ ಮಾಡ್ತಿರ್ತೀವಿ ಅದನ್ನ ತೋರಿಸ್ತಾರೆ. ಬಿಗ್ ಬಾಸ್ ಮನೆ ಬಗ್ಗೆ ಏನಾದ್ರು ಸೀಕ್ರೆಟ್ಸ್ ಇದ್ರೆ ಹೇಳಿ ನಮ್ಗೆ. ಯಾರಿಗೂ ಗೊತ್ತಿಲ್ಲದೆ ಇರೋ ಅಂತಹ ವಿಷಯ ಬಿಗ್ ಮನೆ ಬಗ್ಗೆ ಇದುವರೆಗೂ ಇಷ್ಟು ಸೀಸನ್ ಅಲ್ಲಿ ಯಾರು ಹೇಳಿರ್ಬಾರ್ದು ಅಂತದ್ದು ಏನಾದ್ರು ಇದೆಯಾ? ಅಂತದ್ದು ಎಲ್ರು ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಫಸ್ಟ್ ಆಫ್ ಆಲ್ ಅಲ್ಲಿ ನಾವು ಬೇರೆ ಜನ ನೋಡೋದೇ ಇಲ್ಲ. ನಾವ್ 15 ಜನ ಅಂದ್ರೆ 15 ಜನ ಎಷ್ಟು ಜನ ಇರ್ತೀವಿ ಅಷ್ಟು ಜನ ಮುಖದ್ ಬಿಟ್ಟು ಬೇರೆ ಯಾರ ಮುಖನೂ ಕಾಣಲ್ಲ ನಮ್ಗೆ. ಆಮೇಲೆ ಲೈಟ್ ಯಾವಾಗ್ಲೂ ಕಂಪ್ಲೀಟ್ ಪಿಚ್ ಡಾರ್ಕ್ನೆಸ್ ಅಂತೂ ಇರೋದಲ್ಲ. ಯಾವಾಗ್ಲೂ ಲೈಟ್ ಇದ್ದೇ ಇರುತ್ತೆ. ಇವನ್ ಮಲ್ಗೋ ಟೈಮಲ್ಲಿ ಲೈಟ್ ಇರುತ್ತೆ. ಆಮೇಲೆ ಇನ್ನೊಂದು ನಮಗೆ ಟೈಮ್ ಗೊತ್ತೇ ಆಗಲ್ಲ, ಯಾವಾಗ ಯಾವ ಸಿಚುವೇಶನ್. ಇವಾಗ 12 ಗಂಟೆನ 1 ಗಂಟೆನ ಏನೂ ಗೊತ್ತಾಗಲ್ಲ ನಮಗೆ. ಆಮೇಲೆ ರಾತ್ರಿ ಎಷ್ಟೊತ್ತಿಗೆ ಮಲ್ಕೋತೀವಿ, ಎಷ್ಟೊತ್ತಿಗೆ ಎಬ್ಬರಿಸ್ತಾರೆ ಗೊತ್ತಿಲ್ಲ. ನಾವ್ ಹೆಂಗ್ ಗೇಜ್ ಮಾಡ್ತಾ ಇದ್ವಿ ಅಲ್ಲಿ ಅಂದ್ರೆ ಬಿಸಿಲನ್ನ ನೆರಳಲ್ಲಿ ಬರೋದ್ರಲ್ಲಿ ನೆರಳಿಲ್ಲಿಂದ ಇಲ್ಲಿವರೆಗೂ ಬಂದ್ರೆ 2 ಗಂಟೆ, 3 ಗಂಟೆ ಆ ಥರ ಜಡ್ಜ್ ಮಾಡ್ಕೋತಿದ್ವಿ. ಆಮೇಲೆ ನಮ್ಮನ್ನ ಕರ್ಸ್ಬಿಟ್ಟು ಲಿವಿಂಗ್ ಏರಿಯಲ್ಲಿ ಕೂಡಿಸ್ತಾರೆ ಗೊತ್ತಾ. ಲಿವಿಂಗ್ ಏರಿಯಲ್ಲಿ ಕೂಡಿಸಿದ ತಕ್ಷಣ ಮಾತಾಡಲ್ಲ ಬಿಗ್ ಬಾಸ್. ಕೂಡಿಸ್ಬಿಟ್ಟು ಒಂದು ಆಲ್ಮೋಸ್ಟ್ 20 ಮಿನಿಟ್ಸ್ ಸೈಲೆಂಟ್ ಆಗಿರ್ಬೇಕು. ಸೈಲೆಂಟ್ ಆಗಿದ್ರಷ್ಟೇ ಮಾತಾಡೋದು. ಆಮೇಲೆ ಟಾಸ್ಕ್ ಅಂತ ಬಂದಾಗ ಕೂಡ ಟಾಸ್ಕ್ ಸೆಟಪ್ ಮಾಡ್ತಾರಲ್ಲ, ಸೆಟಪ್ ಮಾಡಿದಾಗ ಬ್ಲೈಂಡ್ಸ್ ಡೌನ್ ಮಾಡ್ತಾರೆ. ಬ್ಲೈಂಡ್ಸ್ ಡೌನ್ ಮಾಡಿದಾಗ ನಾವೆಲ್ಲರೂ ಒಳಗೆ ಇರಬೇಕು. ಒಳಗೆ ಇರಬೇಕಂದ್ರೆ ಸುಮ್ಮನೆ ಇಟ್ ವಿಲ್ ಬಿ ಅಪ್ ಟು ಒಂದೊಂದ್ಸಲ 3 ಅವರ್ 4 ಅವರ್ ಆಗ್ಬಿಡುತ್ತೆ ಟಾಸ್ಕ್ ಸೆಟಪ್ ಮಾಡೋದು. ನಾವು ಸುಮ್ಮನೆ ಒಳಗಡೆನೆ ಆ AC ಕೂತಿರ್ಬೇಕು. ಆ AC ಅಷ್ಟೇ ತುಂಬಾ 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 AC ಇರುತ್ತೆ. ಒಂದೊಂದ್ಸಲ ನಾವೇ ಬೆಡ್ಕೋತಾ ಇರ್ತೀವಿ, ಬಿಗ್ ಬಾಸ್ ಪ್ಲೀಸ್ AC ಕಮ್ಮಿ ಮಾಡಿ ಬಿಗ್ ಬಾಸ್ ಅಂತ. ಯಾಕಂದ್ರೆ ಅಷ್ಟೊಂದು ಕ್ಯಾಮ್ರಾಗಳೆಲ್ಲ ಇರುತ್ತಲ್ಲ, ಕ್ಯಾಮ್ರಾ ಹೀಟ್ ಆಗಬಾರ್ದು ಅಂತಲೂ ಒಂದೊಂದ್ಸಲ ಸಿಚುವೇಶನ್ಸ್ ನೋಡ್ಕೊಂಡು AC ಮಾಡಿರ್ತಾರೆ. ಆಮೇಲೆ ಅಡುಗೆನೂ ಅಷ್ಟೇ, ಇಟ್ ವೆರಿ ಲಿಮಿಟೆಡ್ ಗ್ರಾಸರೀಸ್ ಇರುತ್ತೆ. ನಮ್ಗೆ ಯಾವಾಗ ಬೇಕು ಅವಾಗ ಚಾಕ್ಲೇಟ್ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು, ಏನೇನು ಬೇಕು ಅವೆಲ್ಲ ಮಾಡೋಕ್ಕಾಗಲ್ಲ. ಏನು ಕೊಟ್ಟಿರ್ತಾರೆ ಅದನ್ನು ಪ್ರತಿ ವಾರದ ಕೊನೆವರೆಗೂ ಉಳಿಸ್ಕೊಂಡು ಅದ್ರ ಪ್ರಕಾರ ಅಡುಗೆ ಮಾಡ್ಕೊಂಡು ತಿನ್ಬೇಕಾಗಿರುತ್ತೆ. ಆಮೇಲೆ ಏನೇನು ಹೇಳ್ಬೋದು. ಆಮೇಲೆ ನಮ್ಗೆ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಬರಬೇಕು ಅದು ಇದು ಅಂದರೆ ಸ್ಟೋರ್ ರೂಮ್ ಇರುತ್ತೆ. ಸ್ಟೋರ್ ರೂಮ್ ಒಳಗೆ ನಮ್ಮ ಬಟ್ಟೆ ಬರೋದಾಗಲಿ ಅದೆಲ್ಲ ಬರುತ್ತೆ. ನಮ್ದು ಇನ್ನೊಂದು ಕ್ಯೂರಿಯಾಸಿಟಿ ಇರ್ಬೋದು ಜನಕ್ಕೆ, ನಾವು ಬಟ್ಟೆ ಎಲ್ಲ ಹೇಗೆ ಕಳಿಸ್ತೀವಿ ಹೊರಗೆ ಅದೆಲ್ಲ. ಇವಾಗ ಏನೋ ವಾಶ್ ಮಾಡಬೇಕಾಗಿರೋದು ಬಟ್ಟೆ, ಮನೆಯಿಂದ ಏನೋ ವೀಕೆಂಡ್ ಕಾಸ್ಟ್ಯೂಮ್ಸ್ ಎಲ್ಲ ಬಂದಾಗ ಪ್ರತಿ ಫ್ರೈಡೇ ಸಾಯಂಕಾಲ ನಮಗೆ ಸ್ಟೋರ್ ರೂಮ್ ಬೆಲ್ ಆದಾಗ ನಮ್ಮ ಹೆಸರಲ್ಲಿ ಒಂದೊಂದು ಬ್ಯಾಸ್ಕೆಟ್ ಇರುತ್ತೆ. ಆ ಬ್ಯಾಸ್ಕೆಟಲ್ಲಿ ಇವಾಗ ಅಭಿಷೇಕ್ ಅಂದ್ರೆ ಅವ್ರಿಗೆ ಯಾರು ಕಳಿಸಿರ್ತಾರೆ ಆ ಬಟ್ಟೆ ಎಲ್ಲ ನಮಗೆ ಬರುತ್ತೆ. ಮತ್ತೆ ಮಂಡೇ ಅದನ್ನ ವಾಪಸ್ ಕಳಿಸ್ಬೇಕಂದ್ರೆ ಒಂದು ಕ್ಯಾಮ್ರಾ ಇರುತ್ತೆ, ಅಲ್ಲಿ ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ಇದನ್ನ ಮನೆಗೆ ಕಳಿಸ್ಬೇಕು ಬಿಗ್ ಬಾಸ್ ಅಂತ ಹೋಗಿ ಹೇಳಬೇಕು. ಸೊ ಯಾವ ಜನ ಜೊತೆ ಸಂಪರ್ಕ ಇರಲ್ಲ. ಇಟ್ ಓನ್ಲಿ ನೀವು ಒಬ್ಬರ ಜೊತೆ ಮಾತಾಡಬೇಕು, ಏನಾದ್ರು ಕನ್ಫ್ಯೂಷನ್ಸ್ ಇತ್ತು ಅಂದರೆ ಕ್ಯಾಮ್ರಾ ಜೊತೆ ಮಾತ್ರ ಮಾತಾಡಬೇಕು. ಇವಾಗ ಬಿಗ್ ಬಾಸ್ ನಂಗೆ ತುಂಬ ತಲೆನೋವ್ತಾ ಇದೆ,
ಪ್ಲೀಸ್ ಒಂದು ಮಾತ್ರೆ ಕಳಿಸ್ಕೊಡಿ ಅಂತೆಲ್ಲ ಎಲ್ಲ ಬರೀ ಕ್ಯಾಮ್ರಾ ಹತ್ರನೇ ಹೇಳೋದು. ಕಳಿಸಿದ್ರು ಕೂಡ ಒಂದ್ ಬೆಲ್ ಆಗುತ್ತೆ, ಬೆಲ್ ಆಗಿ ನೋಡಿದ್ರೆ ಸ್ಟೋರ್ ರೂಮ್ ಒಳಗೆ ಮಾತ್ರೆ ಇರುತ್ತೆ. ಯಾರೋ ಬಂದು ಜನ ನಿಮಗ್ ತಂದು ಕೊಡಲ್ಲ. ಸೊ ಯಾವ ಜನ ಸಂಪರ್ಕದಲ್ಲೇ ಇರಲ್ಲ ನಾವು. ಆಮೇಲೆ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ ಒಬ್ರು ಹೊರಗಡೆ ಬರ್ತಾರೆ ಅನ್ಕೊಳ್ಳಿ, ಇವಾಗ ಗೆಸ್ಟ್ ಅವ್ರು ಇವರೆಲ್ಲ ಮೂವಿ ಪ್ರಮೋಷನ್ಸ್ಗೆಲ್ಲ ಅವ್ರು ಏನ್ ಮಾತಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ಅವ್ರಗಳನ್ನೇ ನಾವು ದೇವ್ರ ತರ ನೋಡ್ತಾ ಇರ್ತೀವಿ. ಅಯ್ಯೋ ಇಷ್ಟು ದಿನದ ಮೇಲೆ ಯಾರೋ ಅವ್ರು ಹೊಸಬ್ರು ನಮ್ಮ ಮನೆಗೆ ಬಂದ್ರು ಗುರು ಅಂತ. ಓಕೆ, ಅಭಿಷೇಕ್ ಅವ್ರು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಡ್ತಾರೆ ಅಥವಾ ಕಮಾಂಡಿಂಗ್ ಆಗಿರ್ತಾರೆ ಅಂತ ಹೇಳಿ, ಅಟ್ಲೀಸ್ಟ್ ಕ್ಯಾಪ್ಟನ್ ಆಗಿದ್ದೀರಿ ಅಂತ ಹೇಳಿ ಸುದೀಪ್ ಸರ್ ಹೇಳ್ತಾರೆ ಇನ್ನು ಈ ವಾರ ತುಂಬಾ ಚೆನ್ನಾಗಿ ಆಟ ಆಡಿ ಅಂತ. ಯಾಕೆ ನೀವು ಇರೋದೇ ಅಷ್ಟು ಸಾಫ್ಟ್ ನೇಚರ್ಡ್, ಕಮಾಂಡಿಂಗ್ ಕಾಣಿಸ್ಲೇ ಇಲ್ಲ ಇಡೀ ಜರ್ನಿಯಲ್ಲಿ, ಯಾಕೆ ಹಾಗೆ ಅಂತ? ಕಮಾಂಡಿಂಗ್ ಮಾಡೋದು ಸಿಚುವೇಶನ್ ಮೇಲೆ ಬರುತ್ತೆ. ಅಲ್ಲಿದ್ದವ್ರು ಯಾರು ನನ್ನ ಕೆಳಗಿರೋ ಕೆಲಸಗಾರ ಇಲ್ಲ ತಾನೆ, ದೇವ್ರು ಆಲ್ ಮೈ ಫ್ರೆಂಡ್ಸ್, ಮೈ ಫ್ಯಾಮಿಲಿ. ಅಟ್ ದ ಸೇಮ್ ಟೈಮ್ ನಾನು ಕ್ಯಾಪ್ಟನ್ಸಿ ಆದಾಗ ಅನ್ಫಾರ್ಚುನೇಟ್ಲಿ ನನ್ಗದು ಯಾವ್ದಪ್ಪ ಅದು ಮ್ಯಾನೇಜರ್ ಟಾಸ್ಕ್ ಅಂತ ಬಂತು ಆಯ್ತಾ. ಅಲ್ಲ ಫಸ್ಟ್ ಆಫ್ ಆಲ್ ಕಿರ್ಚಾಡಂಗ್ ಇರ್ಲಿಲ್ಲ. ನಾವು ರೂಲ್ ಮಾಡ್ಕೊಂಡಿದ್ದೇನಂದ್ರೆ ಅವ್ರಗಳ ಮುಂದೆ ಕಿರ್ಚಾಡಬಾರ್ದು ನಾವು ಅಂತ. ಫಸ್ಟ್ ಡೇ ಏನೋ ಮಿಸ್ಟೇಕ್ ಮಾಡ್ತೀವಿ, ಬಿಗ್ ಬಾಸ್ ಹೇಳ್ತಾರೆ ಅತಿಥಿ ಸೇವೆ ತುಂಬಾ ಇಂಪಾರ್ಟೆಂಟ್, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತೀವಿ. ನಾವು ಅತಿಥಿನ ದೇವರು ಅಂತ ಅನ್ಕೊಂಡಿರ್ತೀವಿ. ಯಾರೋ ದೇವ್ರ ಮುಂದೆ ಬಿಟ್ಟು ದೇವ್ರ ನೀನೇ ಹಿಂಗ್ ಮಾಡಿದ್ರೆ ಕಿರ್ಚಾಡ್ತೀವ ನಾವು, ಕಮಾಂಡಿಂಗ್ ಆಗಿರ್ತೀವ. ಅಲ್ಲಿ ಅವಾಗ ಏನಾಯ್ತು ಅಂದ್ರೆ ಅಲ್ಲಿ ಇರೋರು ಎಲ್ಲರೂ ಅತಿಥಿಗಳು ನಮ್ಮ ಸಿಬ್ಬಂದಿಗಳ ಮೇಲೆ ಕಿರ್ಚಾಡೋದು, ಅದ್ ತಗೊಂಬನ್ನಿ ಇದ್ ತಗೊಂಬನ್ನಿ ಅಂತ ತುಂಬಾ ಕೆಲಸ ಮಾಡ್ಸಿರೋದು ನಾನೇ ನೋಡಿದೀನಿ. ಮಾಡ್ಬೇಕಾದ್ರೆ ಎಷ್ಟೊಂದ್ ಜನ ನಮ್ಮ ಹತ್ರ ಬಂದ್ಬಿಟ್ಟು ಅಯ್ಯೋ ಆಗ್ತಿಲ್ಲ ಗುರು ಎಷ್ಟು ಕೆಲಸ ಮಾಡಿಸ್ತಾರೆ ಅಂತ ಹೇಳಿದಾರೆ. ಹಂಗೆಲ್ಲ ಅಂದ್ಮೇಲೂ ಯಾರೊಬ್ರು ಫಾಲೋ ಮಾಡ್ತಾ ಇಲ್ಲ ಅಂದಾಗ ನಾನು ಕಿರ್ಚಾಡಿದ್ರೆ ಅದಕ್ಕೆ ಏನ್ ಬೆಲೆ ಬಂತು? ಇವಾಗ ನೀನ್ ಹೊರಗಡೆ ಕಿರ್ಚಾಡ್ತಾ ಇರ್ತಾರೆ ನಿಮ್ ಬಗ್ಗೆ, ಮನೆಗೆ ಬರ್ತಾರೆ ನಿಮ್ಮ ಅಮ್ಮನೂ ಕಿರ್ಚಾಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಹಾಳಾಗಿ ಹೋಗ್ರಿ ಇಬ್ರು ಅಂದ್ಬಿಟ್ಟು ನೀವೇ ನಾನ್ ಮಾಡಲ್ಲ ಕೆಲಸ ಅಂತ ತಾನೇ ಹೇಳ್ತೀರಾ. ಕರೆಕ್ಟ್ ತಾನೆ? ಎಲ್ರು ಮನಸ್ಸಿನ ಸ್ವಭಾವನೇ ಅದು. ಇವಾಗ ಅಲ್ಲಿ ಗೆಸ್ಟ್ ಕಿರ್ಚಾಡ್ತಾ ಇದಾರೆ, ಇಲ್ಲಿ ಬಂದ್ಬಿಟ್ಟು ನನ್ ಕಮಾಂಡಿಂಗ್ ಅದನ್ನ ಮಾಡ್ಬೇಡ ಇದನ್ನ ಮಾಡ್ಬೇಡ ಅಂತಂದ್ರೆ ನಾನ್ ಮಾಡಲ್ಲ ಗುರು ಹೋಗ ಕೆಲಸ ಮಾಡಲ್ಲ ಅಂತ ಕೂತ್ಕೊಂಡಿದ್ರೆ ಇಡೀ ವಾರ ಹಾಳಾಗಿ ಹೋಗಿರೋದು. ಓಕೆ, ಸೊ ಆ ಸಿಚುವೇಶನ್ ಪ್ರಕಾರ ಹ್ಯಾಂಡಲ್ ಮಾಡಬೇಕು. ಇವಾಗ ಕಿರ್ಚಾಟ ಎಲ್ರಿಗೂ ಸುಲಭ, ಈಸಿಯಾಗಿ ಮಾತಾಡ್ಬೋದು, ಎಲ್ಲರೂ ಕಿರ್ಚಾಡ್ಬೋದು. ಬಟ್ ಯಾವ ಪಾಯಿಂಟಲ್ಲಿ ಕಿರ್ಚಾಡಬೇಕು, ಯಾವ ಪಾಯಿಂಟಲ್ಲಿ ಮಾತಾಡಬಾರ್ದು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ನಾನು ಮಾಡಿದ್ದು. ಒಂದಷ್ಟು ಫ್ಯಾನ್ಸ್ಗಳು ಕ್ರಿಯೇಟ್ ಆಗ್ತಾರೆ ಒಂದೊಂದು ಕಂಟೆಸ್ಟೆಂಟ್ಗೆ ಅವರ ಬಿಹೇವಿಯರ್ ಮೇಲೆ. ಸೊ ಈ ಫ್ಯಾನ್ಸ್ಗಳಿಗೆ ಅಥವಾ PR-ಗೆ ಇನ್ವೆಸ್ಟ್ ಮಾಡಿ ಹೊರಗಡೆ ಟ್ರೋಲರ್ಸಿಗೆ ಅಥವಾ ಪೇಜಸ್ಸಿಗೆ ದುಡ್ಡು ಕೊಟ್ಟು ಹೋಗಿ ಪ್ರಮೋಷನ್ಗಳನ್ನ ಮಾಡಿಸ್ಕೋತಾರೆ ಅಂತ ಹೇಳಿ ಅದೊಂದು ಟಾಕ್ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಐ ಡೋಂಟ್ ನೋ, ಯಾಕಂದ್ರೆ ನಾನಂತೂ ಆ ಥರ ಮಾಡಿಸಿಲ್ಲ. ಅದು ಟ್ರೋಲರ್ಸ್ಗೆ ದುಡ್ಡು ಕೊಟ್ಟು ಅದೆಲ್ಲ ನನಗೇನು ಗೊತ್ತಾ, ಐ ಆಮ್ ನಾಟ್, ನನಗೆ 10 ಜನ ನಾನು ಇಷ್ಟಪಡಲಿ, 10 ಜನ ಇಷ್ಟಪಡೋರು ನಾನಾಗಿರೋದಕ್ಕೆ ಇಷ್ಟಪಡಲಿ ಅಷ್ಟೇ. ನನ್ನ ಪಾಲಿಸಿ ಇರೋದಷ್ಟೇ. ಇವಾಗ ಯಾರೋ ಬೇಕಂತ ನಾನು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಬೇಕು, ಸುಮ್ಮನೆ ಮಾತಾಡಬೇಕು ಅಂತ ನಾನು ಯಾರಿಗೂ ದುಡ್ಡು ಕೊಟ್ಟು ಇದನ್ನು ಪ್ರಮೋಟ್ ಮಾಡಿ ನಾನು ಕಮೆಂಟ್ಸ್ ಮಾಡಿ ಅದು ಟ್ರೋಲರ್ಸ್ಗೆ ಅದೆಲ್ಲ ನಾನು ಮಾಡಿಲ್ಲ. ಅದು ವರ್ಕ್ ಆಗುತ್ತೆ ಅಂತ ಅನ್ಸಲ್ಲ. ಯಾಕಂದ್ರೆ ಜನ ನನ್ನ ಇಷ್ಟಪಟ್ಟರೆ ಇಷ್ಟಪಡ್ತಾರೆ, ಇಷ್ಟಪಡಲ್ಲ ನೀನು ಏನು ಮಾಡಿದ್ರು ಇಷ್ಟಪಡಲ್ಲ. ಸೊ ನನಗೆ ಅದು ವರ್ಕ್ ಆಗುತ್ತೆ ಅಂತ ಅನ್ಸಲ್ಲ. ಐ ಡೋಂಟ್ ನೋ ಅಬೌಟ್ ಅದರ್ಸ್. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ಕೊಳ್ಬೇಕು ಅಂತೆಲ್ಲ ಒಂದು ಥಾಟ್ ಇದೆ. ನೀವೇನಾದ್ರೂ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರಾ ಹೇಗೆ? ಇಲ್ಲಪ್ಪ, ನಂಗೆ ಫಸ್ಟ್ ಆಫ್ ಆಲ್ ಅದು ಹೆಂಗಿರ್ತೀವಿ ಎಷ್ಟು ಖರ್ಚು ಮಾಡಿದ್ರಿ ಬಿಗ್ ಬಾಸ್ ಮನೆಗೆ? ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾನು ಖರ್ಚೇ ಮಾಡಿಲ್ಲ ಬಿಗ್ ಬಾಸ್ ಮನೆಗೆ. ನಾನು ಏನ್ ಬಿಗ್ ಬಾಸ್ ಮನೇಲಿ ಹಾಕೋದಿಲ್ಲ, ನನ್ನ ಪರ್ಸನಲ್ ಕ್ಲೋತ್ಸೇ ಇತ್ತು. ಅದಕ್ಕೋಸ್ಕರ ರೆಡಿ ಆಗ್ಬೇಕು ಅಂತ ನಾನು ಮಾಡ್ಲಿಲ್ಲ. ಯಾಕಂದ್ರೆ ನನ್ನ ತಲೆಯಲ್ಲಿ ಇದೇನಂದ್ರೆ ಅಲ್ಲಿ ಹೋದಾಗ ನಾನು ಹೇಗಿರ್ತೀನಿ ಹಾಗಿರ್ಬೇಕು ಅಷ್ಟೇ ಇದ್ದಿದ್ದು ನನಗೆ. ಹೋಗಿದ ತಕ್ಷಣ ಅಲ್ಲಿ ದಿನ ಆ ಥರ ಬಟ್ಟೆ ಹಾಕ್ತೀನಿ, ಈ ಥರ ಬಟ್ಟೆ ಹಾಕ್ತೀನಿ. ನನ್ನ ಮನೇಲಿ ಇದ್ದಾಗ ಆ ಥರ ವ್ಯಕ್ತಿನೇ ಅಲ್ಲ. ನನ್ನ ಮನೇಲಿ ಇದ್ದಾಗ ನೀವ್ ಯಾಕೆ ರೆಡಿ ಆಗ್ಬಿಟ್ಟು ಮನೇಲಿ ಇರ್ತೀರಾ? ಕರೆಕ್ಟ್ ಅಲ್ವಾ? ಆ ಥರ ಅಲ್ಲ. ಆಮೇಲೆ ಅಲ್ಲಿ ಇನ್ನೊಂದು ದಿನ ಆಯ್ತು ಅಂದ್ರೆ ನನಗೆ ತುಂಬಾ ವೇಟ್ ಲಾಸ್ ಆಯ್ತಲ್ಲ. ನಾನು ಏನೇ ಶಾಪ್ ಮಾಡಿದ್ರು ಯಾವ ಬಟ್ಟೆದು ಫಿಟ್ ಆಗ್ತಿರ್ಲಿಲ್ಲ. ಎಷ್ಟು ಕೆಜಿ ಸಣ್ಣ ಆದ್ರಿ ಬಿಗ್ ಬಾಸ್ ಮನೆ? 11 kg. ಓಕೆ. ಸೊ ಯಾವ ಬಟ್ಟೆನೂ ಫಿಟ್ ಆಗ್ತಿರ್ಲಿಲ್ಲ. ಇವಾಗ ನೀವು ನೋಡಿ ಸುದೀಪ್ ಸರ್ದೊಂದು ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಸುದೀಪ್ ಸರ್ನ ಹಾಕ್ ಮಾಡ್ಬೇಕಾದ್ರೆ ಹೇಳ್ತಾರೆ ಒಳ್ಳೆ ಡಂಬಲ್ ಹಾಕ್ ಮಾಡ್ದಂಗಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವಾಗ ರೀಸೆಂಟ್ ಆಗಿ ನಿನ್ನೆ ಅದೊಂದು ವಿಟಿ ನೋಡ್ತಾ ಇದ್ದೆ, ನಾನು ಹೊರಗೆ ಬಂದಿದ್ದು ಇಲ್ಲ ಹ್ಯಾಂಗರ್ಗೆ ಕೋಟ್ ಹಾಕ್ದಂಗಿತ್ತು ನನಗೆ. ಸೊ ದಟ್ ವಾಸ್ 11 kg ಡಿಫ್ರೆನ್ಸ್. ಯಾಕೆ ಅಷ್ಟೊಂದು ಊಟನೇ ಕೊಡ್ತಾ ಇರ್ಲಿಲ್ವಾ? ಎಷ್ಟು ಈಗ ರೆಗ್ಯುಲರ್ ಆಗೋ ಅಲ್ಲಿಗೂ ಏನ್ ಡಿಫ್ರೆನ್ಸ್? ಎಷ್ಟು ಊಟ ಸಿಗ್ತಾ ಇತ್ತು? ಊಟ ಅಲ್ಲ, ಏನಾಗುತ್ತೆ ಗೊತ್ತಾ, ಇಲ್ಲಿ ನಾವು ಎಸ್ಪೆಷಲಿ ಪೀಪಲ್ ಲೈಕ್ ಮೀ, ಆಮೇಲೆ ರಘು ಅವರು, ಧನುಷ್ ಅವರೆಲ್ಲ ಏನ್ ಗೊತ್ತಾ, ವಿ ಗೋ ಟು ಜಿಮ್ ಅಲ್ಲ, ನಮ್ಮ ಬಾಡಿಲಿ ಜಾಸ್ತಿ ಇರೋದೇ ಮಸಲ್ ಮಾಸ್. ವಿ ಆರ್ ನಾಟ್ ಫ್ಯಾಟ್. ನಮ್ ಕೈ ಶೋಲ್ಡರ್ ಅವೆಲ್ಲ ಇಟ್ ಇಸ್ ಮಸಲ್ ಮಾಸ್. ಆ ಮಸಲ್ ಮಾಸ್ನ ಮೇಂಟೈನ್ ಮಾಡೋಕ್ಕೆ ಯು ನೀಡ್ ಟು ಈಟ್ ಅ ಲಾಟ್ ಆಫ್ ಪ್ರೋಟೀನ್. ಹೊರಗಡೆ ಇದ್ದಾಗ ನಾವು ಮೊಟ್ಟೆ ಆಗಲಿ, ಹಾಲು, ಚಿಕನ್ ಅದೆಲ್ಲ ಇರುತ್ತಲ್ಲ, ಆಮೇಲೆ ಪ್ರೋಟೀನ್ ಪೌಡರ್, ವಿ ಟೇಕ್ ಆಲ್ ದಟ್ ಟು ಮೇಂಟೈನ್ ದಟ್ ಮಸಲ್ ಮಾಸ್. ಅಲ್ಲಿ ಒಳಗಾದಾಗ ದೇರ್ ಇಸ್ ನೋ ಪ್ರೋಟೀನ್. ನಮಗೆ ವಾರಕ್ಕೆ 2-3 ಮೊಟ್ಟೆ ಸಿಗ್ತಾ ಇತ್ತು ಅಷ್ಟೇ, ವಾರಕ್ಕೆ. ರಘು ಸರ್ ಒಂದ್ ದಿನಕ್ಕೆ 45 ಮೊಟ್ಟೆ ತಿನ್ನೋರಂತೆ. ಒಂದ್ ದಿನಕ್ಕೆ 45 ಮೊಟ್ಟೆ ತಿನ್ನೋ ಮುಂಚೆ ವಾರಕ್ಕೆ 2 ಮೊಟ್ಟೆ ತಿಂತಾರೆ ಅಂತಂದ್ರೆ ಫ್ಯಾಟ್ ಎಲ್ಲ ಮಸಲ್ ತುಂಬಾ ಬೇಗ ಡ್ರಾಸ್ಟಿಕ್ಲಿ ಇದಾಗ್ಬಿಡುತ್ತೆ. ಸೊ ಮಸಲ್ ಮಾಸ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ದಪ್ಪ ಇರೋರು ನೋಡಿ ಸ್ಲೋಲಿ ಹಂಗೆ ಕಾಣ್ತಿರ್ತಾರೆ, ಏನಷ್ಟು ಡ್ರಾಸ್ಟಿಕ್ ಕಾಣಲ್ಲ. ಮಸಲ್ಸ್ ತುಂಬಾ ಇದ್ದವರು ದೇ ಬಿಕಮ್ ವೆರಿ ಲೀನ್. ಸೊ ಅದೇ ಆಗಿತ್ತು ಪ್ರಾಬ್ಲಮ್. ಯಾಕಂದ್ರೆ ಅಲ್ಲಿ ಪ್ರೋಟೀನ್ ಅಂತೂ 0 ಪ್ರೋಟೀನ್.
ಪ್ರೋಟೀನ್ ಸಿಗ್ತಾನೆ ಇರಲಿಲ್ಲ ನಮ್ಗೆ. ಬೇಸಿಕ್ ಪ್ರೋಟೀನ್ ಸಿಗೋದು, ಬಟ್ ನಾವು ಕನ್ಸ್ಯೂಮ್ ಮಾಡಿದಷ್ಟು ಪ್ರೋಟೀನ್ ಸೋರ್ಸ್ ಅಲ್ಲಿ ಇರಲೇ ಇಲ್ಲ. ಓಕೆ. ಅಭಿಷೇಕ್ ಅಂತ ಬಂದಾಗ ಸ್ಟಾರ್ಟಿಂಗ್ ರಾಶಿಕಾ ಜೊತೆ ಕ್ಲೋಸ್ ಆಗಿದ್ರು ಅನ್ನೋಂಥ ಒಂದು ಟಾಕ್ ಇದೆ, ಆಮೇಲೆ ರಾಶಿಕಾ ಸೂರಜ್ ಅವ್ರ ಜೊತೆ ಕ್ಲೋಸ್ ಆದ್ರು ಅಂತ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಈ ಒಳಗಡೆ ಇರುವಂತಹ ರಿಲೇಶನ್ಶಿಪ್ಸು ಅಥವಾ ಏನೇ ಒಂದು ಮೇಂಟೈನ್ ಮಾಡಕ್ ಹೋದ್ರು ಹೊರಗಡೆ ಬಂದು ಅದು ಯಾವ ರೀತಿ ನಿಮಗೆ ಏನಾದ್ರು ಡ್ಯಾಮೇಜ್ ಆಗುತ್ತೆ, ನಿಮ್ಮ ಪರ್ಸನಾಲಿಟಿಗೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಹೇಳಿ ಅನ್ಸುತ್ತಾ ನಿಮಗೆ? ಐ ಡೋಂಟ್ ನೋ ಅವ್ರೇನ್ ಮಾಡ್ತಾ ಇದಾರೆ ಅಂತ. ನಾನಂತೂ ನಥಿಂಗ್, ಐ ನೆವರ್ ಫೇಕ್ಡ್ ಎನಿಥಿಂಗ್. ಅಲ್ಲಿ ಹೋಗ್ಬಿಟ್ಟು ಒಬ್ಬರ ಜೊತೆ ಟ್ರ್ಯಾಕ್ ಏನೋ ಸ್ಟಾರ್ಟ್ ಮಾಡಬೇಕು, ಲವ್ ಅದೆಲ್ಲ ನನಗೆ ಅದು ಇಂಟ್ರೆಸ್ಟು ಇರಲಿಲ್ಲ. ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಆಯ್ತಾ, ವೆರಿ ಗುಡ್, ಆರ್ಗ್ಯಾನಿಕ್ ಆಗಿ ಆಯ್ತು. ಇಲ್ಲಿ ಹೊರಗೆ ಬಂದಾಗ ಅಷ್ಟೇ, ಬೇರೆ ನಾಟ್ ಚಿಕ್ಕ ಮಕ್ಳಲ್ವಾ ಇವಾಗ. ನೋಡಿ, ನಾನು ಲುಕ್ ಎಟ್ ಮೈ ಏಜ್, ನನ್ನ ಏಜ್ ಪ್ರಕಾರ ನಾನು ನಡ್ಕೋಬೇಕು. ಇವಾಗ 30 ವರ್ಷದವ್ರು ಯಾರೋ ಬಂದ್ಬಿಟ್ಟು ಅಯ್ಯೋ ಕ್ಯೂಟಿ ಅದು ಇದು ಅಂತೆಲ್ಲ ನಂಗೆ ಹೆಂಗೆ ಅನ್ಸುತ್ತೆ, ವಾಯ್ಸ್ ಆಫ್ ಕ್ರಿಂಜ್ ಬ್ರೋ ಅಂತಾನೆ ಅನ್ಸೋದು ನನಗೆ. ಎಲ್ಲ ನಾವು ಕಾಲೇಜ್ ಟೈಮಲ್ಲಿ ಮಾಡ್ಕೊಂಡು ಬಂದಿರೋದನ್ನ ಇವಾಗ ಮಾಡೋದು ಅದು ನನಗೆ ಸರಿ ಅನ್ಸಲ್ಲ. ಸೊ ನಾನು ಆತರ ಮಾಡ್ಲೂ ಇಲ್ಲ. ಆಮೇಲೆ ಮಾಡೋರ ಬಗ್ಗೆ ಐ ಹ್ಯಾವ್ ನೋ ಒಪಿನಿಯನ್. ಅದು ಹೇಗೆ ಪ್ರೊಜೆಕ್ಟ್ ಆಗುತ್ತೋ ಅದು ಅವ್ರವ್ರ ಲೈಫ್, ಐ ಡೋಂಟ್ ನೋ. ನಿಮಗೆ ಎಲ್ಲಾದ್ರೂ ಆ ವೈಬ್ ಇತ್ತಾ, ಅಂದ್ರೆ ರಾಶಿಕಾ ಅವರೆಲ್ಲೋ ನಿಮ್ಮ ಹತ್ರ ಕ್ಲೋಸ್ ಆಗಕ್ ಬರ್ತಾ ಇದಾರೆ ಅಂತ ಹೇಳಿ ಅನ್ಸಿದ್ದಿದ್ಯಾ? ಇಲ್ಲ, ಯಾವತ್ತೂ ಇಲ್ಲ. ಯಾಕಂದ್ರೆ ರಾಶಿಕಾ ನಾನು ಮುಂಚೆಯಿಂದ ಫ್ರೆಂಡ್ಸ್, ಅವಳು ನಾನು 2-3 ಸಲ ಮೀಟ್ ಕೂಡ ಮಾಡಿದ್ದೆ ಅದೊಂದು ಇವೆಂಟ್ ಅಲ್ಲೆಲ್ಲ. ಸೊ ಅಲ್ಲಿದ್ದಾಗ ಅಷ್ಟು ಜನ ಮನೇಲಿದ್ದವರಲ್ಲಿ ಯಾರು ಗೊತ್ತಿಲ್ಲದಾಗ ರಾಶಿಕಾ ಗೊತ್ತಲ್ಲ ಅಂದ್ಬಿಟ್ಟು ಐ ಯೂಸ್ ಟು ಟಾಕ್ ಟು ಹರ್ ಅಷ್ಟೇ. ಅದ್ಬಿಟ್ಟು ದೇರ್ ವಾಸ್ ನಥಿಂಗ್ ಮೋರ್. ಸೂರಜ್ ಮತ್ತೆ ರಾಶಿಕಾ ಅವ್ರು ಎಲಿಮಿನೇಟ್ ಆಗ್ಬೇಕಾದ್ರೆ ಬಂದ್ ತಪ್ಕೊಳ್ಳೋ ಅಂತ ಒಂದು ಸೀನು, ಅದಕ್ಕೆ ನಾನು ಕಮೆಂಟ್ ಸೆಕ್ಷನ್ ಓದ್ತಾ ಇದ್ದೆ, ಜನರು ಹಾಕಿದ್ರು ಇದು ಹಿಂದಿ ಬಿಗ್ ಬಾಸ್ ಅಲ್ಲಿ ತೇಜಸ್ವಿ ಮತ್ತೆ ಇನ್ನೊಂದು ಕಪಲ್ ಇತ್ತು, ಅದನ್ನೇ ಇವ್ರು ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ, ಸೂರಜ್ ಹಿಂದಿ ಬಿಗ್ ಬಾಸ್ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ ಅಂತ ಒಬ್ರು ಕಮೆಂಟ್ ಹಾಕಿದ್ರು. ಇವ್ರದ್ದೇನ್ ಮಗ 3 ದಿನದಲ್ಲಿ ಲವ್ ಅಂತೆ ಅಂತಾನು ಕಮೆಂಟ್ ಬಂದಿತ್ತು. ಸೊ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಿಮ್ಗೆ ನೋಡಿದಾಗ ಏನ್ ಅನ್ಸ್ತು? ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಅಷ್ಟೊಂದು ದೊಡ್ಡ ರಿಯಾಕ್ಷನ್ ಬರುತ್ತೆ ಅಂತ? ನಾನು ಆ ಪಾಯಿಂಟ್ ಅಲ್ಲಿ ಇದ್ದಾಗ ಅಲ್ಲಿ ಸ್ಪಂದನೂ ಎಲಿಮೆಂಟ್ ಆಗ್ಬೇಕಾಗಿತ್ತು. ನಾನು ಫೋಕಸ್ ಅಲ್ಲಿತ್ತು. ಯಾಕಂದ್ರೆ ಸ್ಪಂದನ ನಾನು ಕ್ಲೋಸ್ ಫ್ರೆಂಡ್ಸ್. ಅಯ್ಯೋ ಇವಳು ಹೋಗ್ಬಿಟ್ರೆ ಹೆಂಗೆ ಅಂತ ಇದನ್ನೇ ನೋಡ್ತಾ ಇದ್ದೆ ನಾನು. ಅವನು ಹೋಗಿ ಓಡ್ಕೊಂಡು ಹೋಗಿ ಹಗ್ ಮಾಡಿದ್ದೆಲ್ಲ ನಾನು ನೋಡಿಲ್ಲ. ಅದು ವೀಕೆಂಡ್ ಅಲ್ಲಿ ಹಂಗೆ ಗೊತ್ತಾಗಿದ್ದು ನಮ್ಗೆ ಹಿಂಗೆಲ್ಲ ಆಯ್ತಾ ಅಂತ. ಸೊ ನಾನು ಪರ್ಸನಲಿ ನೋಡ್ಲಿಲ್ಲ ಅದನ್ನ. ಬಟ್ ಅದು ಐ ಡೋಂಟ್ ನೋ ಇಫ್ ಇಟ್ ವಾಸ್ ರಿಯಲ್ ಆರ್ ಐ ಡೋಂಟ್ ನೋ ಇಫ್ ಇಟ್ ವಾಸ್ ಕ್ಯಾಮ್ರಾ. ಯಾಕಂದ್ರೆ ನನಗಂತೂ 3 ದಿನದಲ್ಲಿ ಯಾರ ಮೇಲೆ ಲವ್ ಆಗಿಲ್ಲ. ಆ ಥರ ಆಗುತ್ತೋ ಇಲ್ವೋ ಅಂತಾನು ಗೊತ್ತಿಲ್ಲ. ಸೊ ನೋ ಕಮೆಂಟ್ಸ್. ಲಾಸ್ಟ್ ಸೀಸನ್ ಅಲ್ಲಿ ಒಬ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಬಂದಿದ್ರು, ತುಂಬಾ ಕಿರ್ಚಾಡಿದ್ರೇನೆ ಫೇಮ್ ಸಿಗೋದು ಅಂತ. ಆದ್ರೆ ಇಲ್ಲಿ ಕನ್ನಡದ ಆಡಿಯನ್ಸ್ ಹೆಂಗಂದ್ರೆ, ಕಿರ್ಚಾಡಿದ್ರೆ ಇದೇನ್ ಈ ತರ ಇದಾರೆ ಈ ಹೆಣ್ಮಕ್ಳು, ಕಿರ್ಚಾಡ್ತಾರೆ, ಜೋರಾಗಿ ಮಾತಾಡ್ತಾರೆ ಅಂತೆಲ್ಲ. ಹುಡುಗಿಯರಾದ್ರೆ ಹಂಗ್ ಕಮೆಂಟ್ ಬರೋದಿದೆ, ಹುಡುಗರಾದ್ರೆ ಅವ್ರು ಇರೋದೇ ಹಂಗೆ ಅಂತ. ಸೊ ಈ ಥಾಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಹೆಂಗಂದ್ರೆ ಸ್ವಲ್ಪ ನಮ್ಮ ಜನ ದೇವರಲ್ಲೂ ತಪ್ಪು ಹುಡುಕ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾವು ಎಕ್ಸಾಂಪಲ್ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಇದ್ದೀವಿ ಅಂತಂದಾಗ ನಾವು ಅವ್ರಿಗೆಲ್ಲ ಲಿಬರ್ಟಿ ಕೊಡ್ತಾ ಇದ್ದೀವಿ ಟು ಜಡ್ಜಸ್. ಅಷ್ಟು ನಮಗೆ ಜಡ್ಜ್ ಮಾಡಬಾರ್ದು, ಎಲ್ಲ ನಾವು ಕರೆಕ್ಟಾಗಿ ಇರಬೇಕು ಅನ್ನಂಗಿದ್ರೆ ನಾವು ಅಲ್ಲಿ ಹೋಗಲೇಬಾರ್ದು. ನಮ್ಗೆ ಗೊತ್ತು ತಾನೆ ಅಷ್ಟು ಜನ ನೋಡ್ತಾರೆ ಅಂದಾಗ. ಅಷ್ಟು ಜನ ನೋಡ್ತಾರೆ ಅಂದಾಗ ಅಷ್ಟು ಒಪಿನಿಯನ್ಸ್ ಬಂದೇ ಬರುತ್ತೆ. ಐ ಥಿಂಕ್ ವಿ ಶುಡ್ ಬಿ ಓಪನ್ ಫಾರ್ ದ್ಯಾಟ್. ಇವಾಗ ನೋಡಿ, ಯಾರೋ ಒಬ್ರಿಗೆ ಇವ್ರ ಕಂಡ್ರೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಅದೇ ವ್ಯಕ್ತಿತ್ವನ ಇಷ್ಟಪಡೋರು 1000 ಜನ ಇರ್ತಾರೆ. ಅವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಇಷ್ಟಪಡ್ದಿರೋರು ನಾವು ಯಾವತ್ತೂ ಸ್ಯಾಟಿಸ್ಫೈ ಮಾಡಕ್ ಸಾಧ್ಯನೇ ಇಲ್ಲ. ಯಾರು ಇಷ್ಟಪಡ್ತಿದ್ರೆ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ. ಎಲ್ರ ಬಗ್ಗೆನೂ ಎಲ್ರು ಮಾತಾಡಿರ್ತಾರೆ, ಪಾಸಿಟಿವ್ ಆಗು ಮಾತಾಡ್ತಾರೆ, ನೆಗೆಟಿವ್ ಆಗು ಮಾತಾಡ್ತಾರೆ. ಯಾರೂ ದೇವರಲ್ಲ, ಇನ್ಫ್ಯಾಕ್ಟ್ ದೇವ್ರನ್ನೇ ಬಿಡಲ್ಲ. ಇನ್ನು ನಮ್ಮನ್ನ ಬಿಡ್ತಾರ? ಏನು ಮಾಡೋಕ್ಕಾಗಲ್ಲ. ಹೊರಗಡೆ ಬಂದ್ಮೇಲೆ ನಿಮ್ಗೆ ಯಾವ್ದಾದ್ರು ಬೇಜಾರಾಗಿದ್ಯಾ? ಇದು ಹಿಂಗಾಗ್ಬೇಕಾಗಿತ್ತು ಅಥವಾ ಇದು ಹಿಂಗಿರ್ಬೇಕಿತ್ತು ಅಂತ ನಿಮ್ಗೆ ಏನಾರು ಅನ್ಸಿದ್ಯಾ? ಬೇಜಾರ್ಕಿನ್ನ ನೀವುಗಳೆಲ್ಲ ಹೇಳ್ದಾಗ ಇನ್ನೂ ಕಮಾಂಡಿಂಗ್ ಆಗಿರ್ಬೇಕು ಅಂತಂದಾಗ ನಾನೇ ಇವಾಗ ಅನ್ಕೊಳೋದು, ಹಂಗಂದ್ರೆ ನಾನೇನು ಬೇಕಂತ ಫೇಕ್ ಆಗಿ ಎಲ್ಲರ ಮೇಲೆ ಕಿರ್ಚಾಡ್ಬೇಕಾಗಿತ್ತ, ಸುಮ್ಮನೆ ಕಿರ್ಚಾಡ್ಬೇಕಾಗಿತ್ತೇನೋ ಅಂತ ಇವಾಗ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಆ ಸಿಚುವೇಶನ್ಸ್ಗಳೆಲ್ಲ ನನಗೆ ಹೇಗೆ ಸರಿ ಅನ್ನಿಸ್ತು ಹಾಗೆ ಡೀಲ್ ಮಾಡ್ಕೊಂಡು ಹೋದೆ. ಇವಾಗ ನೋಡಿದಾಗ ಮೇ ಬಿ ಅದೇ ರೈಟ್ ಏನು, ಇವಾಗ ಒಂದು ಚಿಕ್ಕ ವಿಷಯಕ್ಕೂ ಕಿರ್ಚಾಡೋದೇ ರೈಟ್ ಏನು ಅಂತ ನೀವೆಲ್ಲ ಹೇಳಿದ್ಮೇಲೆ ನನಗೆ ಅನಿಸ್ತಾ ಇರೋದು. ಯಾಕಂದ್ರೆ ನೀವು ಮಾತಾಡಿಲ್ಲ, ಕಿರ್ಚಾಡಿಲ್ಲ ಅಂತಂದಾಗ ಸಿಚುವೇಶನ್ ಹತ್ರ ಇರ್ಲಿಲ್ಲ. ಸುಮ್ನೆ ಈ ಮನೇಲಿ ಯಾರು ಕಿರ್ಚಾಡಿರ್ತೀರಾ? ಇವಾಗ ಒಂದು ತಟ್ಟೆಗೋಸ್ಕರ ಕಿರ್ಚಾಡ್ತೀರಾ? ಇಲ್ಲ ತಾನೆ. ಆಮೇಲೆ ಅವರೆಲ್ಲ ನಮ್ಮ ಫ್ಯಾಮಿಲಿ ಜೊತೆ ಕಂಫರ್ಟಬಲ್ ಏನ್ ಬೇಕು ಅವ್ರು ಬಾಯಿಗೆ ಬಂದಂಗೆ ಬೈಬೋದು. ದೇರ್ ಆಲ್ ಕೋ ಕಂಟೆಸ್ಟೆಂಟ್ಸ್. ಅದು ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇರ್ಬೇಕು. ನಾನು ಇವಾಗ ಅಶ್ವಿನಿ ಅವರಾಗ್ಲಿ, ಇವಾಗೂ ಗಿಲ್ಲಿ, ಎಲ್ರಿಗೂ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್ ಕೊಡ್ದಲ್ಲೇ ಕಿರ್ಚಾಡಿದ್ರೆ ಇಟ್ ವಿಲ್ ಬಿ ಸೋ ಸ್ಟುಪಿಡ್ ಅಲ್ಲ. ಸೊ ಅದೇ ಅನ್ಸುತ್ತೆ. ರಿಗ್ರೆಟ್ ಅಂದ್ರೆ ಮೇ ಬಿ ಇನ್ನೂ ಸ್ವಲ್ಪ ನೀವು ಹೇಳ್ದಂಗೆ ಜೋರಾಗಿ ಎಲ್ಲರ ಮೇಲೆ ಮಾತಾಡ್ಬೇಕಾಗಿತ್ತು. ಅದೊಂದೇ ರಿಗ್ರೆಟ್ ಇರೋದು. ಓಕೆ, ಈಗ ನೀವಂದ್ರಿ ಅದನ್ನ ರೆಸ್ಪೆಕ್ಟ್ ಇದೆ ಕೋ ಕಂಟೆಸ್ಟೆಂಟ್ಸ್ ಮೇಲೆ ಅಂತ. ಹಾಗಿದ್ರೆ ಬೇರೆ ಕಂಟೆಸ್ಟೆಂಟ್ಸ್ಗಳು ಅಷ್ಟೊಂದು ಕಿರ್ಚಾಡ್ತಾ ಇದ್ರು, ಅವ್ರು ನೋಡಿದಾಗ ನಿಮ್ಗೆ ಏನ್ ಅನ್ಸಿತ್ತು? ಏನ್ ತಲೆ ನೋಡ್ಸಿ? ಎಂಡ್ ಆಫ್ ದ ಡೇ ಇದು ನನ್ನ ಗೇಮ್ ಅಲ್ವಾ. ನಾನು ಅವ್ರು ರೆಸ್ಪೆಕ್ಟ್ ಕೊಡ್ತೀನಿ, ಅವ್ರನ್ನ ರೆಸ್ಪೆಕ್ಟ್ ಕೊಡ್ತಿದಾರ ಮ್ಯಾಟ್ರ್ ಆಗ್ತಾ ಇತ್ತು. ಪಕ್ಕದಲ್ಲಿರೋರು ಏನಾದ್ರು ಮಾಡ್ಕೊಳ್ಳಿ. ಐ ಫೆಲ್ಟ್ ಇಟ್ ಇಸ್ ವ್ಯಕ್ತಿತ್ವಗಳ ಆಟ. ಅಲ್ಲಿರೋರು ಎಲ್ಲರೂ ಒಂದೇ ವ್ಯಕ್ತಿತ್ವ ಅಲ್ಲ, ಒಬ್ಬೊಬ್ಬರದ್ದು ಒಂದೊಂದು ವ್ಯಕ್ತಿತ್ವ ಇದೆ. ಅದಕ್ಕೆ ಆ ಥರ ಆಡ್ತಾ ಇದ್ದಾರೆ. ಇವಾಗ ನಾನು ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಹೋಗಲೇ ಬಾರ್ಲೆ ಅಂದ್ರೆ ಅದು ನನ್ನ ವ್ಯಕ್ತಿತ್ವ.
ನಾನು ಇವತ್ತೊಂಥರ ಇರ್ತೀನಿ, ನಾಳೆ ಬಂದ್ಬಿಟ್ಟು ಹಿಂಗೆ ಡ್ಯಾನ್ಸ್ ಆಡ್ಕೊಂಡು ಇನ್ನೂ ಆಗ್ಬಿಡ್ತೀನಿ ಅಂತಂದರೆ ಅದು ನಿನ್ನ ವ್ಯಕ್ತಿತ್ವ. ಎಷ್ಟು ದಿನ ಅಂತ ಫೇಕ್ ಮಾಡಿರೋಕ್ಕೆ ಸಾಧ್ಯ? ಅಲ್ಲಿ ಫೇಕ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ನೀನು ರಿಯಲ್ ಫೇಸ್ ತೋರಿಸ್ಲೇಬೇಕು. ಸೊ ಅವ್ರೇನೋ ಮಾಡಿ ಅವರು ಹಳ್ಳ ತೊಡ್ಕೋತಾ ಇದ್ದಾರೆ ಅಂದಾಗ ನನಗೆ ಹೆಂಗೆ ಅನಿಸ್ತಾ ಇತ್ತು ಅಂದರೆ ಗುಡ್ ಫಾರ್ ಯು. ಎಷ್ಟು ಅಂತ ನಾನು ಕರೆಕ್ಟ್ ಮಾಡಲಿ ಅವ್ನಿಗೆ, ನನ್ನ ಮಗನ ಇಲ್ಲ ನನ್ನ ಅಣ್ಣನ ಹೋಗ್ಬಿಟ್ಟು ಹಿಂಗೆ ಮಾಡಬೇಡ ಗುರು ತಪ್ಪಾಗುತ್ತೆ ಅಂತ ನನ್ನ ಜೊತೆ ಕ್ಲೋಸ್ ಆಗಿದ್ದವರು, ನನ್ನ ಜೊತೆ ನನ್ನ ಫ್ರೆಂಡ್ಸ್ ಆಗಿದ್ದವ್ರಿಗೆ ಹೇಳಿದ್ದೀನಿ ನನ್ಗನ್ಸಿದ್ದು ತಪ್ಪು ಅಂತ. ಅವ್ರಿಗೆಲ್ಲ ಏನಂತ ಹೋಗಿ ಹೇಳ್ತೀರಾ ನೀವು? ಸೊ ಹೌದಾ, ನೀವಿರೋದೆ ಹಂಗ, ಗುಡ್ ಫಾರ್ ಯು. ಅಲ್ಲಿರೋರು ಎಲ್ರಿಗೂ ಗೊತ್ತು ಜನ ಎಷ್ಟು ನೋಡ್ತಿರ್ತಾರೆ ಅಂತ, ಆದ್ರೂ ಮಾಡ್ತಾರೆ ಅಂದ್ರೆ. ಮನೆಯವ್ರು ಏನಂದ್ರು? ಹೋಗುವಾಗ ಏನಾದ್ರು ಹೇಳಿ ಕಳ್ಸಿದ್ರ? ವಾಪಸ್ ಬಂದ್ಮೇಲೆ ಏನಂದ್ರು? ಹೋಗುವಾಗ ಅಮ್ಮ ತುಂಬಾ ಬಿಗ್ ಬಾಸ್ ನ ಫಾಲೋ ಮಾಡ್ತಾರೆ. ಅವ್ರು ಹೇಳಿದ್ರು, ನೀನ್ ಇರ್ತೀನು ಹಿಂಗು ಕಿರ್ಚಾಡ್ಕೊಂಡೆಲ್ಲ ಇರ್ತೀಯಾ, ಭಯ ಆಗುತ್ತೆ ನನಗೆ, ನಿನ್ನೊಂಥರ ಸಾಫ್ಟ್ ಹುಡುಗ ಅಲ್ವಾ ಅಂತ. ನಾನು ಅನ್ಕೊಂಡೆ ಏನು ಸಾಫ್ಟ್ ಆದ್ರೇನು ಏನಾಗುತ್ತೆ ಅಂತ ಅನ್ಕೊಂಡು ಹೋಗಿದ್ದೆ. ಬಟ್ ಹೊರಗೆ ಬಂದಮೇಲೆ ನಾನು ನೋಡಿ ಅದೇ ತುಂಬ ಬೇಜಾರು ಮಾಡ್ಕೊಂಡಿರೋ ದಾಟಿನ ವೇಟ್ ಲಾಸ್ ಜರ್ನಿ ಇದೆಲ್ಲ ಅದು ಯಾರಿಗೂ ನೋಡೋಕ್ಕೆ, ಎಸ್ಪೆಷಲಿ ಫ್ಯಾಮಿಲಿಯವ್ರು ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಎಷ್ಟು ಗುಂಡಾಗಿ ತುಂಬ್ಕೊಂಡಿದ್ದ, ಇಲ್ಲಿ ಬಂದು ತುಂಬ ಸಣ್ಣ ಆಗ್ಬಿಟ್ಟಿದ್ದಾನೆ. ಆಮೇಲೆ ಇವಾಗೇ ನೋಡಿದ್ರೆ ನೀವು ಬೆಳಗ್ಗೆ ಬಂದು ಒಂದು ಬ್ಲಡ್ ಟೆಸ್ಟ್ ತೊಗೊಂಡೋದ್ರು ನೋಡಿ. ಆ ಬ್ಲಡ್ ಟೆಸ್ಟ್ ಕೊಡೋದಕ್ಕೂ ದೇರ್ಸ್ ನೋ ಟೈಮ್, ನೀವು ಬರೋಕ್ಕಿಂತ ಮುಂಚೆ ಆಗಿದ್ದೋಕೆ ಆಯಿತಾ. ಸೊ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫ್ಯಾಮಿಲಿಗೆ ಅದೇ ಇಂಪಾರ್ಟೆಂಟ್ ಅಲ್ಲ, ನನ್ನ ಹೆಲ್ತ್ ಸರಿ ಇದೆಯಾ, ಅದು ಮೇನ್ ಥಿಂಗ್. ಸೊ ಯಾವಾಗ ನೀವು ಡ್ರಾಸ್ಟಿಕ್ಲಿ ವೇಟ್ ಲಾಸ್ ಆಗಿರ್ತೀರಲ್ಲ, ಇಲ್ಲಿ ಮನೆಗೆ ಬಂದು ಅಮ್ಮ ಹೆಂಗಂದ್ರೆ ಡಯಟ್ ಮಾಡ್ತಿರು, ಒಂದು ಎಕ್ಸ್ಟ್ರಾ ಚಪಾತಿ ತಿನ್ನು ಪ್ಲೀಸ್ ಅಂತ ಮಾಡೋರು. ಅಲ್ಲಿ ಅವ್ರು ಕೊಡ್ಬೇಕಂತ ಅನ್ಸರು ಕೊಡಕ್ಕಾಗಲ್ಲ, ಯಾಕಂದ್ರೆ ವಿಲ್ ಬಿ ಇನ್ಸೈಡ್ ಒನ್ ಹೌಸ್ ಅಲ್ಲ. ಸೊ ಶಿ ಫೆಲ್ಟ್ ಬ್ಯಾಡ್ ದಟ್ ವೇಟ್ ಲಾಸ್ ಅಷ್ಟೊಂದು ಆಗಿದ್ಯಾ ಅಂತ. ಅದ್ಬಿಟ್ರೆ ಶಿ ಇಸ್ ಓಕೆ. ಓಕೆ, ಈಗ ಅಭಿಷೇಕ್ ಎಲ್ಲರಿಗೂ ಗೊತ್ತಿರೋರಿಗೆ ಒಂದಷ್ಟು ಫೀಮೇಲ್ ಫ್ಯಾನ್ಸ್ ಅಂತೂ ಇರ್ತಾರೆ. ಸೊ ನಿಮ್ಮ ಲೈಫಲ್ಲಿ, ರಿಯಲ್ ಲೈಫಲ್ಲಿ ಲವ್ ಬ್ರೇಕಪ್ ಅಥವಾ ರಿಲೇಶನ್ಶಿಪ್ ಈ ಥರ ಏನಾದ್ರು ಆಗಿತ್ತಾ? ಏನು? ಡೆಫಿನೆಟ್ಲಿ ಆಗಿದೆ. ನಾನು ಮತ್ತು ಹ್ಯೂಮನ್ ತಾನೆ. ಸೊ ಅಲ್ಲಿ ಲವ್ ಆಗಿದೆ, ಬ್ರೇಕಪ್ ಆಗಿದೆ. ಬಟ್ ಏನಂದ್ರೆ ಇಟ್ ವಾಸ್ ಆಲ್ ಅ ಗುಡ್ ಥಿಂಗ್. ಯಾವ ಥರ ಹುಡುಗಿ ಇರಬೇಕು ನಿಮಗೆ? ಸಮನ್ ಹೂ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕಿರಿಕ್ ಮಾಡೋ ಹುಡುಗಿ ಅಂತ ನಂಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಬಿಗ್ ಬಾಸ್, ಯಾರು ಟಾಪ್ 5 ಅಲ್ಲಿ ಇರ್ತಾರೆ ಅಂತ ಅಭಿಷೇಕ್ ಅನ್ಸುತ್ತೆ? ಟಾಪ್ 5 ಐ ಫೀಲ್ ಧನುಷ್. ಆದ್ಮೇಲೆ ಧನುಷ್ ಅನ್ಸ್ತಾರ? ಬಿಕಾಸ್ ಧನುಷ್ ತುಂಬಾ ಸೈಲೆಂಟು. ಫಸ್ಟ್ ಅವರೇ, ನಿಮ್ಗಿಂತ ಮುಂಚೆ ಅವರೇ ಎಲಿಮಿನೇಟ್ ಆಗ್ಬೇಕಿತ್ತು ಅಂತಾನು ಕಾಮೆಂಟ್ ಬಂದಿದೆ. ಒಂದು ಕ್ವಶನ್ ಕೇಳ್ತೀನಿ ನಿಮ್ಮೆಲ್ರಿಗೂ, ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವಗಳ ಆಟನ ಅಥವಾ ಯಾರು ಜಾಸ್ತಿ ಕಿರ್ಚಾಡ್ತಾರೆ ಅವ್ರನ್ನ ಜಡ್ಜ್ ಮಾಡೋ ಆಟನ? ಎರಡೂ ಅನ್ಸುತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ವ್ಯಕ್ತಿತ್ವಗಳ ಆಟ. ಸೊ ವ್ಯಕ್ತಿತ್ವಗಳ ಆಟದಲ್ಲಿ ವ್ಯಕ್ತಿತ್ವಗಳು ಗೆಲ್ಲಬೇಕು ನನ್ನ ಪ್ರಕಾರ. ಸೊ ವ್ಯಕ್ತಿತ್ವಗಳ ಡಿಸಿಷನ್ಸ್ ಅಲ್ಲಿ ಐ ಫೀಲ್ ಧನುಷ್ ಇಸ್ ನೈಸ್. ಆಮೇಲೆ ಸೆಕೆಂಡ್ ವುಡ್ ಬಿ ಗಿಲ್ಲಿ, ಯಾಕೆಂದರೆ ಅವನೊಂಥರ ಒಬ್ಬರನ್ನ ಹೀಯಾಳ್ಸೋದು ಬಿಟ್ಟರೆ ಈಸ್ ಆಲ್ಸೋ ವೆರಿ ನೈಸ್ ಗೈ. ಆಮೇಲೆ ಥರ್ಡ್ ಶುಡ್ ಬಿ ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಆಲ್ಸೋ ಇಸ್ ವೆರಿ ನೈಸ್ ವ್ಯಕ್ತಿತ್ವ. ಶಿ ಈಸ್ ವೆರಿ ಸ್ಟ್ರಾಂಗ್ ಮೆಂಟಲಿ. ಅಷ್ಟೊಂದು ಯಾರೇ ಮಾತಾಡೋದು ಶಿ ಈಸ್ ವೆರಿ ಸ್ಟ್ರಾಂಗ್. ನಾಲ್ಕನೇದು ಐ ಥಿಂಕ್ ರಕ್ಷಿತಾ. ಅವಳು ಒಂಥರ ಡಿಫ್ರೆಂಟ್ ಪರ್ಸ್ನಾಲಿಟಿ. ಶಿ ಈಸ್ ವೆರಿ ಇಮೋಷ್ನಲ್, ಸ್ವೀಟ್ ಆ ಥರ. ಆಮೇಲೆ ನನಗೆ ಇನ್ನೊಂದು ವ್ಯಕ್ತಿ ಗೆಲ್ಲಬೇಕು ಅಂತ ಅನ್ಸೋದು ಮಾಳು. ಆಲ್ಸೋ ಶುಡ್ ಬಿ ದೇರ್ ಇನ್ ಟಾಪ್ 5. ಯಾಕಂದರೆ ಅವನು ಅಷ್ಟೇ ವಾಟ್ ಅ ಸ್ವೀಟ್ ಹಾರ್ಟ್. ಅಂತ ಜನ ಇರಬೇಕು ಆ್ಯಕ್ಚುಲಿ ಟಾಪ್ 5. ಬರೀ ಕಿರ್ಚಾಡೋದು, ಜಗಳ ಮಾಡೋರೇ ಇರಬಾರ್ದು. ಸೊ ಒಂದಷ್ಟು ಡಿಫ್ರೆನ್ಸ್ ಬಿಗ್ ಬಾಸ್ ಅಲ್ಲೂ ಆಗಬೇಕು ಅಂತ. ಯಾರು ಡಿಸರ್ವಿಂಗ್ ಅನ್ಸುತ್ತೆ? ಡಿಸರ್ವಿಂಗ್ ಅಶ್ವಿನಿ ಗೌಡ. ಬಿಕಾಸ್ ಟಾಸ್ಕಲ್ಲೂ ಅವ್ರು ಏನು ಟಕ್ಕರ್ ಕೊಡ್ತಾರೆ ಗೊತ್ತಾ, ಅವ್ರಿಗಿರೋ ಅರ್ಧಕಾಲ ಏಜ್ ಹುಡುಗಿರಿಗೆ. ಆಮೇಲೆ ಮಾತಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಸ್ಟ್ಯಾಂಡ್ ತೊಗೊಳೋ ವಿಷಯದಲ್ಲೂ ಅಷ್ಟೇ ಅವ್ರಿಗೆ ತಪ್ಪು ಸರಿ ಯಾವುದೋ ಅಂತ ಐ ಡೋಂಟ್ ನೋ, ಬಟ್ ಯಾವ್ದು ಸರಿ ಅನ್ಸುತ್ತೆ ಅದ್ರ ಪ್ರಕಾರ ನಿಲ್ತಾರೆ ಅವರು. ಆ್ಯಂಡ್ ಶೀಸ್ ಚೇಂಜ್ಡ್. ತಪ್ಪು ಯಾರೋ ತಪ್ಪು ಅಂತಂದಾಗ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಚೇಂಜ್ ಮಾಡೋ ಕೆಪಾಸಿಟಿನೂ ಇದೆ. ಸೊ ಐ ಥಿಂಕ್ ಹುಡುಗಿರ ವಿಷಯದಲ್ಲಿ ಐ ಥಿಂಕ್ ಅಶ್ವಿನಿ ಗೌಡ ಇಸ್ ಗುಡ್. ಓಕೆ, ಈಗ ನಿಮ್ಮ ಹೆಸರು ರಾಶಿಕರ್ ಜೊತೆ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಕೇಳಿ ಬರ್ತಾ ಇತ್ತು. ನಿಮ್ಗೆ ಬಿಗ್ ಬಾಸ್ ಮನೇಲಿ ಬೇರೆ ಯಾವ ಹುಡುಗಿರು ಬಿಕಾಸ್ ಲಾಸ್ಟ್ ಸೀಸನ್ ಅಲ್ಲೆಲ್ಲ ಲವ್, ಕ್ರಶ್ ಅಥವಾ ಇಷ್ಟ ಆಗಿರೋದು ಇದೆ, ನಿಮಗೆ ಯಾರ ಮೇಲೂ ಫೀಲಿಂಗ್ಸ್ ಇರ್ಲಿಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಅಂತ? ಅಂದ್ರೆ ಬರ್ಬೇಕು ಅಂತಾನಲ್ಲ, ಸೊ ಯಾರು ಇಷ್ಟ ಆಗಿಲ್ವಾ ನಿಮ್ಗೆ? ಆ ಥಾಟ್ ಬಂದಿಲ್ವಾ ಅಂತ? ಆ ಥರ ಒಂದು ರೊಮ್ಯಾಂಟಿಕ್ ವೇ ಥಾಟ್ ಯಾವುದು ಬಂದಿಲ್ಲ. ಬಟ್ ಒಂದು ಫ್ರೆಂಡ್ಶಿಪ್ ವೇಲಿ ಒಬ್ಬರ ಮೇಲೆ ಪ್ರೀತಿ ಇತ್ತು, ಇಲ್ಲಾಂದ್ರೆ ಅವ್ರನ್ನೆಲ್ಲ ನೋಡಿದಾಗ ಒಬ್ಬರು ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಾ ಇದ್ರು ಅಂದ್ರೆ ಅದು ಸ್ಪಂದನ. ನಾನು ಯು ಆರ್ ವೆರಿ ಗುಡ್ ಫ್ರೆಂಡ್ಸ್. ತುಂಬ ಕಾಟ ಕೊಡೋಳು, ನನಗೂ ಇದತ್ಕೊಂಬ ಅಂತ ಇರಿಟೇಟ್ ಆಗೋದು. ಬಟ್ ಅಟ್ ದ ಸೇಮ್ ಟೈಮ್ ಹೋಗ್ಲಿ ಪಾಪ ನಮ್ಮ ಸ್ಪಂದುತಾನೆ ಅಂತ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ನಾಟ್ ಅ ರೊಮ್ಯಾಂಟಿಕ್ ಕೈಂಡ್ ಆಫ್ ಲವ್, ತುಂಬ ಫ್ರೆಂಡ್ಶಿಪ್ ಕೈಂಡ್ ಆಫ್ ಲವ್ ಇತ್ತು. ಇವಾಗ ಧನುಷ್, ಮಾಳು, ಸ್ಪಂದನ 3 ಜನ ಹೇಗಿದ್ವಿ. ನಾನು ಇನ್ಫ್ಯಾಕ್ಟ್ ಅವ್ರು ಬರೋಕ್ಕಿಂತ ಮುಂಚೆನೂ ನನಗೆ ಒಂದು ಬರ್ತ್ ಕಳಿಸಿದ್ರು, ಅವ್ರು 3 ಜನ ಕಳಿಸಿದ್ರು. ಸೊ ದಟ್ ಕೈಂಡ್ ಆಫ್ ಲವ್.
ಸ್ಪಂದನದ ಮೇಲೆ ಇತ್ತು ಅನ್ಸುತ್ತೆ. ಓಕೆ. ಬಿಗ್ ಬಾಸ್ ಮನೆಗೆ ಅಂತ ಹೇಳಿ ಒಂದಷ್ಟು ಜನ ಪ್ರಿಪೇರ್ ಆಗಿ ಹೋಗೋದು, ಹಳೆ ಬಿಗ್ ಬಾಸ್ ನೋಡ್ಕೊಂಡು ಹೋಗೋದು, ಇದೆಲ್ಲ ಮಾಡ್ತಾರೆ. ನೀವು ಯಾವ ಸೀಸನ್ ಆದ್ರೂ ಫಾಲೋ ಮಾಡಿದ್ರೆ? ಯಾವ ಸೀಸನು ನೋಡ್ಕೊಂಡು ಹೋಗಿಲ್ಲ. ಐ ವೆಂಟ್ ದೇರ್ ವಿತೌಟ್ ಎನಿ ಥಾಟ್ ಇನ್ ಮೈ ಹೆಡ್, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಏನು. ಇಟ್ ವಾಸ್ ಆಲ್ ವೆರಿ ನ್ಯೂ ಫಾರ್ ಮಿ. ಆಮೇಲೆ ಆ ಥರ ಹೋಗೋದು ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನೀವೇನು ನೋಡ್ತಿರಲ್ಲ, ಯು ವಿಲ್ ಬಿ ಯುವರ್ ಸೆಲ್ಫ್. ನಾನು ಮುಂಚೆ ಏನೋ ನೋಡ್ಕೊಂಡು ಹೋಗಿ ಈ ಥರ ಇರಬೇಕು ಅಂತೆಲ್ಲ ಮಾಡಿದರೆ ನಾನು ಐ ವಿಲ್ ಬಿ ಲೈಕ್ ನಾನು ಅವ್ರ ಥರ ಇರೋಕ್ಕೆ ಟ್ರೈ ಮಾಡ್ತಿರ್ತೀನಿ, ನಾನಾಗಿರಕ್ಕೆ ಟ್ರೈ ಮಾಡಿರಲ್ಲ. ಸೊ ಐ ಥಿಂಕ್ ನಾನು ಅದೇ ಮಾಡಿದ್ದೆ. ನಾನು ಏನೋ ನೋಡ್ಕೊಂಡು ಹೋಗ್ಲಿಲ್ಲ, ಸಿಚುವೇಶನ್ ಬಂತ ಅದ್ರ ಪ್ರಕಾರ ಡೀಲ್ ಮಾಡೋಣ ಅಂತಾನೆ ಹೋಗಿದ್ದು. ರಕ್ಷಿತಾ ಗೇಮ್ ಬಗ್ಗೆ ಏನ್ ಅನ್ಸುತ್ತೆ? ರಕ್ಷಿತನ್ ಗೇಮ್ ಬಗ್ಗೆ ಐ ಹ್ಯಾವ್ ನೋ ಒಪಿನಿಯನ್. ಯಾಕಂದ್ರೆ ಅವರು ಯಾವ ಥರ ಯೋಚನೆ ಮಾಡ್ತಾರೆ ಅಂತ ನನಗೂ ಅರ್ಥ ಆಗಲ್ಲ. ಇವಾಗ ನಿಮ್ ಜೊತೆನೇ ಚೆನ್ನಾಗಿರ್ತಾರೆ, ನಿಮ್ ಜೊತೆ ಖುಷಿಯಾಗಿರ್ತಾರೆ, ಹೋಗಿ ನಾಮಿನೇಷನ್ ಮಾಡ್ಬೇಕಾದ್ರೆ ನಿಮ್ಮನ್ನೇ ಮಾಡ್ಬಿಡ್ತಾರೆ. ಸೊ ಅವ್ರ ಗೇಮ್ ಬಗ್ಗೆ ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಬಟ್ ಗೇಮ್ನ ಸೈಡಿಗೆ ಇಟ್ಟರೆ ಶಿ ಈಸ್ ಅ ವೆರಿ ನೈಸ್ ಪರ್ಸನ್, ಸ್ವೀಟ್ ಹಾರ್ಟ್, ಮನ್ಸಿಂದ ಮಾತಾಡ್ತಾರೆ. ಎಲ್ಲರ ಹತ್ರ ಕೂತ್ಕೊಂಡು ಆಟ ಆಡೋದಾಗ್ಲಿ, ಪ್ರತಿಯೊಬ್ಬರ ಹತ್ರ ಮಾತಾಡೋದು, ಒಬ್ಬರೇ ಕೂತಿರೆ ಬಂದು ಮಾತಾಡ್ಸೋದು, ತುಂಬ ಒಳ್ಳೆ ಹುಡುಗಿ ಅಂತ ಅನ್ಸುತ್ತೆ ನಂಗೆ ರಕ್ಷಿತಾ. ಬಟ್ ಗೇಮ್ ಅಲ್ಲಿ ಐ ಡೋಂಟ್ ನೋ. ಕಾವ್ಯನ್ ಜೊತೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೋ ಹೇಗಿತ್ತು ನಿಮ್ದು? ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿತ್ತು ಕಾವ್ಯನ್ ಜೊತೆ. ಇಟ್ ವಾಸ್ ನಾನು, ಸ್ಪಂದನ, ಕಾವ್ಯ, ಧನುಷ್ ಎಲ್ಲ ಫ್ರಮ್ ಸೀರಿಯಲ್ ಅಲ್ಲ. ಸೊ ನಮ್ ಕಾನ್ವರ್ಸೇಷನ್ಸ್ ಎಲ್ಲ ಸೀರಿಯಲ್ ಬಗ್ಗೆ ಅದಿದು ಆಗಿರ್ತಾ ಇತ್ತು. ಬಟ್ ಕಾವ್ಯ ಏನಾಯ್ತಂದ್ರೆ ಹೋಗ್ತಾ ಹೋಗ್ತಾ ಮೇ ಬಿ ಸಿಚುವೇಶನ್ಸ್ ಹಾಗಾಯ್ತೇನೋ. ಇವಾಗ ಒಂದು ಮ್ಯಾನೇಜರ್ ಟಾಸ್ಕ್ ಅಲ್ಲಿ ಅವ್ಳಿಗೇನೋ ಕಮ್ಮಿ ಸಿಗುತ್ತೆ, ಅವಾಗ ಒಂದು ಆ ಕೋಲ್ಡ್ ವೈಬ್ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಎಷ್ಟು ಅಂತ ಫೋರ್ಸ್ ಮಾಡಕ್ ಸಾಧ್ಯ? ಇವಾಗ ನಿಮ್ ಜೊತೆ ಒಂದು ವೈಬ್ ಮ್ಯಾಚ್ ಆಗ್ತಾ ಇಲ್ಲ. ಯಾಕೆ ಕಮ್ಮಿ ಕೊಟ್ರಿ ಕಾವ್ಯ ಅವ್ರಿಗೆ ಅವತ್ತು ಟಿಪ್ಸ್? ನನ್ನ ಹತ್ರ ಇನ್ನೊಂದು ಕಾಯಿನ್ ಇರ್ಲಿಲ್ಲ, ಅದಕ್ಕೆ ಆನೆಸ್ಟ್ಲಿ ಇದ್ದಿದ್ರೆ ಡೆಫಿನೆಟ್ಲಿ ಕೊಡ್ತಾ ಇದ್ದೆ. ಇವಾಗ 3 ಜನದಲ್ಲಿ 2 ಕಾಯಿನ್ ಕೊಡ್ತೀನಿ ಅಂದಾಗ 2 ಕೊಡ್ಬೇಕಾಗಿತ್ತು ಅಷ್ಟೇ. ಅದ್ರಲ್ಲಿ ನಾನು ಇಸ್ಕೊಂಡಿರ್ಲಿಲ್ಲ, ನಾನು ಹುಡ್ಕೋಬೋದಾಗಿತ್ತೇನೆ. ಇಲ್ಲ, ಏನ್ ಮಾಡ್ಬೇಕು? ನೀವು 200 ಕಾಯಿನ್ ಇಟ್ಕೊಂಡಿದ್ರಲ್ಲ, ಸೆಲ್ಫಿಶ್. ಸೆಕೆಂಡ್ ಡೇ ಮೇಡಮ್. ಹೌದಾ? 200 ಕಾಯಿನ್ ಇಟ್ಕೊಂಡಿದ್ದು ಸೆಲ್ಫಿಶ್ ಅಂದ್ರೆ ಫಸ್ಟ್ ಡೇ 1 ಕಾಯಿನ್ ಇಟ್ಕೊಂಡಿರಲ್ಲ, ಅದು ಒಳ್ಳೇದು. ಅದು ತುಂಬಾ ದಾನ. ಒಂದಿನ ದಾನ, ಓ ದೇವ್ರು, ಒಂದಿನ ಸೆಲ್ಫಿಶ್. ಅದೇ ಹೇಳೋದು, ಸಿಚುವೇಶನ್ಸ್ ಆಗಿ ಬರುತ್ತೆ. ಒಂದ್ ದಿನದಲ್ಲಿ ಪಾಪ ನೋಡಿ ಏನು ಇಟ್ಕೊಂಡಿಲ್ಲ, ಎಲ್ಲ ಕೊಟ್ಬಿಟ್ಟ. ಇನ್ನೊಂದಿನದಲ್ಲ ಎಲ್ಲ ಕೊಟ್ಟು ಉಳಿದಿದ್ದನ್ನು ಅವನೇ ಹಿಡ್ಕೊಬಿಟ್ಟ. ಏನು ಮಾಡಕ್ಕಾಗಲ್ಲ, ಜನ ಮಾತಾಡ್ತಾನೆ ಇರ್ತಾರೆ. ಓಕೆ. ಬಿಗ್ ಬಾಸ್ ಇಂದ ಒಂದಷ್ಟು ಫೇಮ್ ಬಂದ ನಂತರ ನೆಕ್ಸ್ಟ್ ಏನು ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಬಿಕಾಸ್ ಅದು ಆ ಜರ್ನಿ ಅಲ್ಲಿಗೆ ಯಾವ್ದಾದ್ರು ಎಂಡ್ ಆಗೇ ಆಗುತ್ತೆ. ಸೊ ನೆಕ್ಸ್ಟ್ ನಿಮ್ ಪ್ಲಾನ್ಸ್ ಏನಿದೆ? ಸೊ ನಾನು ಅಲ್ಲಿ ಹೋಗಿದ್ದು ಆಕ್ಟರ್ ಆಗಿ, ಹೊರಗೆ ಬಂದಾಗ ಐ ಆಮ್ ಸ್ಟಿಲ್ ಆನ್ ಆಕ್ಟರ್. ಸೊ ನನ್ನ ಪ್ಲ್ಯಾನ್ಸ್ ಸ್ಟಿಕ್ ಟು ಮೂವೀಸ್. ಇವಾಗ 1-2-3 ಸಿನಿಮಾ ಇದೆ ರಿಲೀಸ್ಗೆ. ಅದಾಗಿದ ತಕ್ಷಣ ಹೊಸ ಪ್ರಾಜೆಕ್ಟ್ಸ್ಗಳು ಮಾಡಿಕೊಂಡು ಐ ವಾಂಟ್ ಟು ಡೂ ಸಮ್ ರೊಮ್ಯಾಂಟಿಕ್ ಕಾಮಿಡೀಸ್. ತುಂಬ ಜನ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಸೊ ಯಾ, ಆ್ಯಕ್ಟಿಂಗ್ ಅಗೇನ್. ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಒಂದಷ್ಟು ರೂಲ್ಸ್ನ ಫಾಲೋ ಮಾಡ್ತಾರೆ. ಊಟ ಇಷ್ಟಿಷ್ಟೇ, ತುಂಬ ಸ್ಟ್ರಿಕ್ಟಾಗಿ ಕಷ್ಟಪಟ್ಟು ಬದುಕ್ತಾ ಇರ್ತಾರೆ ಅಂತ ಹೇಳಿ ಒಂದು ರೀಲ್ ವೈರಲ್ ಆಗುತ್ತೆ. ನೀವೆಲ್ಲರೂ ಕೂಡ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸ್ಮೋಕ್ ಮಾಡುವಂಥ ರೀಲ್ ಒಂದು ವೈರಲ್ ಆಗುತ್ತೆ. ಇಬ್ಬರು ಅದು ಯಾವುದೋ ರೂಮಲ್ಲಿ ಕೂರಿಸಿದ್ರಲ್ವಾ? ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಅವಾಗ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತುಂಬ ನೆಗೆಟಿವ್ ಬರ್ತಾ ಇತ್ತು. ಇವ್ರು ಏನು ಮಾಡ್ತಾರೋ ಏನೋ, ಸುಮ್ಮನೆ ಅವ್ರನ್ನ ಕಳಿಸ್ತಾರೆ, ಅಲ್ಲಿ ನೋಡಿ ಮಜಾ ಮಾಡಿಕೊಂಡು ರೆಸಾರ್ಟ್ ಥರ ಇದ್ದಾರೆ. ಇದ್ದಿದ್ದು ಬಿಗ್ ಬಾಸ್ ಮನೆಯಲ್ಲ, ಅಲ್ಲಿ ಅಲ್ಲ. ಆ ವಿಡಿಯೋ ಬಂದಾಗ ಎಲ್ಲಿದ್ವಿ ನಾವು? ಈಗಲ್ಟನ್ ರೆಸಾರ್ಟಲ್ಲೇ ಇದ್ದಿದ್ದು, ಬಿಗ್ ಬಾಸ್ ಮನೇನಿರಲಿಲ್ಲ. ಓಕೆ. ಸೊ ಅಲ್ಲಿ ಬಂದ್ವಲ್ಲ, ಆ ಪಾಯಿಂಟಿಗೆ ಏನಾಗುತ್ತೆ, ನಾವು 10 days ಏನೂ ತಿಂದಿಲ್ಲ ಮಾಡಿದ್ವಲ್ಲ. ವಿ ಥಾಟ್ ಓಕೆ, ಇಲ್ಲಿ ಬಂದ್ಬಿಟ್ಟು ಗುರು ಚೆನ್ನಾಗಿ ತಿನ್ನೋಣ, ವಿಲ್ ರಿಲ್ಯಾಕ್ಸ್ ಫಾರ್ 2 days ಅಂತಾನೆ ಬಂದಿದ್ದಲ್ಲಿ. ಆ ರಿಲ್ಯಾಕ್ಸೇಷನ್ ಟೈಮಲ್ಲಿ ಮೇ ಬಿ ಅವರೇನೋ ಬಾಲ್ಕನಿಗೆ ಹೋಗ್ಬೇಕಾಗಿತ್ತೇನೋ. ಯಾಕಂದರೆ ಎಷ್ಟು ಹೊತ್ತು ಅಂತ ರೂಮಲ್ಲಿ ಇರ್ತೀರ ನೀವು? 24 ಗಂಟೆ ಒಂದೇ ರೂಮಲ್ಲಿ, ಟಿ ವಿ ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ, ಅಲ್ಲಿ ಮಲ್ಕೊಂಡು ಎಷ್ಟೊತ್ತಿರ್ತೀರ. ಸೊ ಅದಕ್ಕೆ ಮೇ ಬಿ ಅವರಿಬ್ಬರು ಕಂಟೆಸ್ಟೆಂಟ್ಸ್ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಗಾಳಿ ತೊಗೊಂಬರೋಣ ಅಂತ ಹೋಗಿದ್ರೇನೋ ಅಷ್ಟೇ. ಅದ್ರಲ್ಲಿ ಏನು ತಪ್ಪೇನಿಲ್ಲ, ಅದ್ರಲ್ಲಿ ಏನಿದೆ? ಎಲ್ಲರೂ ಗಾಳಿ ತೊಗೊಳಕ್ಕೆ ಹೋಗ್ತಾರೆ. ಅವರು ಅಷ್ಟೇ ಒಳಗಡೆ ಎಷ್ಟೊತ್ತಿರೋದು ಅಂದ್ಬಿಟ್ಟು 10 ನಿಮಿಷ ಒಳಗಡೆ ಬಾಲ್ಕನಿಲಿ ಎದ್ದು ಓಡಾಡ್ಕೊಂಡು ವಾಪಸ್ ಬಂದಿದ್ರು ಅಷ್ಟೇ. ನಿಮ್ಗೀಗ ಯಾರ್ಯಾರು ಹೆಂಗೆ ಅನ್ಸ್ತಾರೆ ಅಂತ ಒನ್ ವರ್ಡಲ್ಲಿ ಹೇಳಿ. ಒಂದು ಪಾಸಿಟಿವ್, ಒಂದು ನೆಗೆಟಿವ್, ಎರಡು ಕೂಡ. ಒನ್ ವರ್ಡ್ ಅಷ್ಟೇ. ಪಾಸಿಟಿವ್, ನೆಗೆಟಿವ್ ಎರಡು ಹೇಳಿ. ಓಕೆ. ಓಕೆ. ಸ್ಪಂದನ. ಬ್ಯೂಟಿಫುಲ್. ನೆಗೆಟಿವ್ ವುಡ್ ಬಿ ಲೇಜಿ. ಗಿಲ್ಲಿ ರಿಯಾಲಿಟಿ ಕಿಂಗ್, ವೆರಿ ಸ್ಪಾಂಟೇನಿಯಸ್. ನೆಗೆಟಿವ್ ವುಡ್ ಬಿ ಒಬ್ಬರನ್ನ ತುಂಬ ಡೌನ್ ಆಗಿ ಮಾತಾಡ್ತಾರೆ. ರಾಶಿಕಾ. ವೆರಿ ಸ್ಟ್ರಾಂಗ್. ನೆಗೆಟಿವ್ ಅಲ್ಲಿ ಹೇಳ್ಬೇಕಂದ್ರೆ ಕೋಪ ಜಾಸ್ತಿ. ಧ್ರುವನ್. ಸ್ಟಾರ್ಟಿಂಗ್ ಅಲ್ಲಿ ವೆರಿ ಗುಡ್ ಗೈ ಅನ್ನಿಸ್ತಿದ್ದ. ನೆಗೆಟಿವ್ ವುಡ್ ಬಿ ಅನ್ಪ್ರೆಡಿಕ್ಟಬಲ್. ಮಾಳು ಒಂದು ವರ್ಡಲ್ಲಿ ನನ್ನ ಜೀವದ ಗೆಳೆಯ, ದಟ್ ಈಸ್ ದ ಪಾಸಿಟಿವ್. ನೆಗೆಟಿವ್ ಅಂದರೆ ಅವನಿಗೆ ಎಷ್ಟೊಂದು ಸಲ ಏನು ಹೇಳಿದ್ರು, ಬಿಗ್ ಬಾಸ್ ಏನು ಹೇಳಿದ್ರು ಅವ್ನಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ನಾವು 2-3 ಸಲ ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಅಶ್ವಿನಿ ಗೌಡ. ಪಾಸಿಟಿವ್ ವುಡ್ ಬಿ ವೆರಿ, ಏನಂತಾರೆ, ಮೆಂಟಲಿ ವೆರಿ ಸ್ಟ್ರಾಂಗ್. ನೆಗೆಟಿವ್ ವುಡ್ ಬಿ ತುಂಬ ಬೇಗ ರಿಯಾಕ್ಟ್ ಮಾಡ್ತಾರೆ. ಜಾನ್ವಿ. ಪಾಸಿಟಿವ್ ವುಡ್ ಬಿ ಅಮೇಝಿಂಗ್ ಕುಕ್. ನೆಗೆಟಿವ್ ವುಡ್ ಬಿ
ಕಂಟೆಂಟ್ಗೋಸ್ಕರ ಏನು ಮಾಡೋಕ್ಕೂ ರೆಡಿ. ಸೂರಜ್ ಪಾಸಿಟಿವ್ ಹೆಲ್ತಿ ಕಾಂಪಿಟೇಷನ್, ನೆಗೆಟಿವ್ ಹಿಂದೆ ಮಾತಾಡೋದು ಐ ಡೋಂಟ್ ಲೈಕ್. ಧನುಷ್ ಪಾಸಿಟಿವ್ ವುಡ್ ಬಿ ವೆರಿ ಜೆನ್ಯೂನ್ ಗೈ, ನೆಗೆಟಿವ್ ವುಡ್ ಬಿ ವೆರಿ ಜೆನ್ಯೂನ್ ಗೈ. ನನಗಾಗಿದ್ದು ಅದೇ ತಾನೇ ಪ್ರಾಬ್ಲಮ್. ಸೊ ನೆಗೆಟಿವ್ ಅದು ಸೇಮ್ ಅನ್ಸುತ್ತೆ. ಜಾನ್ವಿ ಅವ್ರಿಗೆ ನೀವು ಆಂಟಿ ಲವರ ಅಂತ ಅವ್ರು ಕೇಳ್ತಾರೆ. ಸೊ ಆ ಸಿನಾರಿಯೋ ತುಂಬಾ ವೈರಲ್ ಆಯ್ತು ಹೊರಗಡೆ, ಏನ್ ಹೇಳ್ತೀರಿ ಇದಕ್ಕೆ? ಅಲ್ಲಿ ಏನಾಯ್ತಂದ್ರೆ ಅವ್ರು ಏನೋ ಒಂದು ತುಂಬ ಫ್ಯಾಷನೇಬಲ್ ಆಗಿ ಏನೋ ಬಂದರು. ಐ ಟೋಲ್ಡ್ ಜಾನು ಯು ಲುಕಿಂಗ್ ವೆರಿ ನೈಸ್, ಫ್ಯಾಷನೇಬಲ್ ಆಗಿ, ಐ ಲೈಕ್ ಯುವರ್ ಫ್ಯಾಷನ್ ಸೆನ್ಸ್ ಅಂದೆ. ಅವ್ರು ಅವಾಗ ನೀವು ಆಂಟಿ ಲವರ ಅಂತ ಕೇಳ್ತಾರೆ. ನಾನು ಅವಾಗ ವೇಟ್, ನೀವು ಆಂಟಿನಾ ಅಂತ ಕೇಳ್ತೀನಿ, ಅಷ್ಟೇ ಆಗಿದೆ. ನಾನು ಆಂಟಿ ಲವರ ಅನ್ನೋದಕ್ಕೆ ಹಂಗಂದ್ರೆ ನೀವು ಆಂಟಿನಾ ಅಂತ ಕೇಳಿದೆ ಅಷ್ಟೇ. ಆಮೇಲೆ ಬಾಯ್ಸ್, ಈ ಕ್ವಶನ್ ಬಾಯ್ಸ್ಗೆ ಕೇಳ್ಬೇಕು ನೀವು. ಆ್ಯಕ್ಚುಲಿ ಪ್ರತಿಯೊಬ್ಬ ಹುಡುಗನು ಆಂಟಿ ಲವರ ನೀವು ಅಂತ ಕೇಳಿದಾಗ ಒಂದು ಸೈಲೆನ್ಸ್ ಇರುತ್ತೆ, ಅದ್ರಲ್ಲಿ ಎಸ್ ಇರಲ್ಲ, ನೋನು ಇರಲ್ಲ. ಸೊ ಐ ಥಿಂಕ್ ಎಲ್ಲ ಹುಡುಗರು ಅರ್ಥ ಮಾಡ್ಕೋತಾರೆ. ಫೈನಲಿ ಇಷ್ಟು ದಿನ ನೀವು ಬಿಗ್ ಬಾಸ್ ಮನೇಲಿ ಇದ್ರಿ, ಒಂದು ಸ್ವೀಟ್ ಮೆಮೊರಿನ, ಒಂದು ಜರ್ನಿ. ಸೊ ನಿಮ್ಮನ್ನ ಆ ಒಂದು ವ್ಯಕ್ತಿತ್ವನ ಇಷ್ಟಪಟ್ಟು ಇವತ್ತಿಗೂ ನಿಮ್ಮನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ನಿಮಗೆ ಸಪೋರ್ಟ್ ಮಾಡಿರೋರು, ಆರ್ಗ್ಯಾನಿಕ್ ಆಗಿ ಇಷ್ಟಪಟ್ಟಂತ ಜನರಿಗೆ ಏನು ಹೇಳ್ತೀರಿ? ನಾನು ಆದಷ್ಟು ನಾನಾಗಿರೋದಕ್ಕೆ ಟ್ರೈ ಮಾಡಿದೆ ಮನೇಲಿ, ಯಾಕಂದರೆ ನನ್ನ ವ್ಯಕ್ತಿತ್ವ ಎಲ್ಲೂ ಕಳ್ಕೊಬಾರ್ದು ಅಂತ. ಸೊ ನಾವು ಹೇಗೆ ಇವರೆಲ್ಲ ಕಾಮ್ ಆ್ಯಂಡ್ ಕಂಪೋಸ್ಡ್ ಅಂತಾರೆ, ನನ್ನ ವ್ಯಕ್ತಿತ್ವನೇ ಅದು. ಆಮೇಲೆ ನನಗೆ ಅನ್ನೆಸೆಸರ್ಲಿ ಎಲ್ಲೋ ಒಂದು ಕಡೆ ಕಿರ್ಚಾಡಬೇಕು, ಡ್ರಾಮಾ ಮಾಡಬೇಕು, ಫುಟೇಜ್ಗೋಸ್ಕರ ಮಾತಾಡಬೇಕು ಅಂತ ಮಾತಾಡಲಿಲ್ಲ. ಏನಕ್ಕಂದರೆ ಐ ವಾಂಟೆಡ್ ಟು ಬಿ ಟ್ರೂ ಟು ನಿಮ್ಗಳಿಗೆ. ನೀವಲ್ಲಿ ಏನು ನೋಡ್ತೀರಾ ಅದು ಅಥೆಂಟಿಕ್ ಆಗಿರಲಿ ಅಂತ ನಾನು ಆದಷ್ಟು ಟ್ರೈ ಮಾಡಿದೆ. ತುಂಬ ಸಿಚುವೇಶನ್ಸ್ ಬಂತು ಕಿರ್ಚಾಟ ಅದು ಇದು ಮಾಡೋಕ್ಕೆ, ಬಟ್ ಕಾಮಾಗಿದ್ದಿದ್ದೇ ಒಂದು ಸ್ಟ್ರೆಂತ್. ನೀವು ಯೋಚನೆ ಮಾಡಿದ್ರೆ ಅಲ್ಲಿ ಎಲ್ಲರೂ ಕಿರ್ಚಾಡ್ತಾರೆ, ಬಟ್ ಆ ಕೋಪದಲ್ಲೂ ಆ ಸಿಚುವೇಶನ್ಸಲ್ಲೂ ಕಾಮಾಗಿರೋದೇ ಒಂದು ಸ್ಟ್ರೆಂತ್. ಸೊ ನನ್ನ ಪ್ರಕಾರ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ, ಎಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಗೈಸ್, ಥ್ಯಾಂಕ್ ಯು. ಸೊ ಇದಿಷ್ಟು ಕೂಡ ಬಿಗ್ ಬಾಸ್ಗೆ ಹೋದಂತಹ ಅಭಿಷೇಕ್ ಅವರ ಮಾತು. ಒಂದಿಷ್ಟು ಅವರ ಜರ್ನಿ ಬಗ್ಗೆ, ಅಲ್ಲಿ ಕಳೆದಂಥ ಸಮಯದ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.